ಮಾಳ್ಟೆವು ಅಂದ್ರೆ ಮಾಡುವೆವು. ಭಗವತ್ ಸ್ವರೂಪದ ಪಂಡಿತಾಚಾರ್ಯರೇವ ತಮ್ಮ ಪರಿಪೂರ್ಣ ಸಾಧನೆಯೊಳಗ ನಿರಂತರ ಉತ್ತರೋತ್ತರ ಯಶಸ್ಸನ್ನು ಸಾಧಿಸ್ತಾ ಯಾವ ಈ ಒಂದು ಪ್ರಾಪ್ತ ಸಂಯೋಗ ಅರ್ಥಾತ್ ಮಾನವ ದೇಹದೊಳಗ ಮಾಡಬೇಕಾದಂತಹ ಕಾರ್ಯವನ್ನು ಮಾಡಿ ಅದರೊಳಗೆ ಸಾಕಷ್ಟು ಯಶಸ್ಸನ್ನು ಸಾಧಿಸಿ ಅಂತಿಮ ಸಮಯದೊಳಗ ಈ ನಿಯಮಸಾರವೆಂಬ ಪರಮೋತ್ಕೃಷ್ಟ ಕೃತಿಯ ರಚನೆ ಮಾಡಿದ್ದಾರೆ. ಭಾವದ ನಿರ್ಮಲತೆಯನ್ನು ಸ್ವಯಂ ಸಾಧಿಸಿದ್ದಾರೆ. ಮತ್ತು ಆ ಭಾವದ ನಿರ್ಮಲತೆಯನ್ನು ಸಾಧಿಸುವ ಸಲುವಾಗಿ ಯಾವುದೇ ಪ್ರಕಾರದ ಕಾಲ ಕ್ಷೇತ್ರ ಮೊದಲಾದವುಗಳ ಅಡ್ಡಿ ಬರುವುದಿಲ್ಲ ಅನ್ನುವುದನ್ನು ಸಂಪೂರ್ಣ ನಿಯಮಸಾರ ಪರಮಾಗಮದೊಳಗ ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲಿ ಎರಡನೇ ಗಾಥೆಯ ಮೂಲಕ ಜಿನಶಾಸನದೊಳಗ ಮಾರ್ಗ ಮತ್ತು ಮಾರ್ಗದ ಫಲ ಎರಡನ್ನೇ ಹೇಳಲಾಗಿದೆ ಅಂತ ಹೇಳಿ ಮೂರನೇ ಗಾಥೆಯೊಳಗ ನಿಯಮದಿಂದ ಮನುಷ್ಯ ಜೀವನದ ಕರ್ತವ್ಯ ರತ್ನತ್ರಯದ ಪ್ರಗಟತೆ, ರತ್ನತ್ರಯದ ಪರಿಪೂರ್ಣತೆಯನ್ನು ಸಾಧಿಸುವುದೇ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕರ್ತವ್ಯ ಈ ಮನುಷ್ಯ ಜೀವನದೊಳಗ ಇಲ್ಲ ಅನ್ನುವುದನ್ನು ಹೇಳಿ ಆ ನಿಯಮ ವಿರುದ್ಧದ ಪರಿಹಾರದ ಸಲುವಾಗಿ ಸಾರವಚನವನ್ನು ಹೇಳಿದ್ದಾರೆ. ಆ ಗಾಥೆಯೊಳಗನ ಸಂಪೂರ್ಣ ನಿಯಮ ಸಾರದ 187 ಗಾಥೆಗಳ ರಹಸ್ಯ ತುಂಬಿಟ್ಟಿದೆ. ಯಾವ ಪ್ರಕಾರ ರತ್ನಕರಂಡ ಶ್ರಾವಕಾಚಾರದೊಳಗ ಸಮೀಚೀನ ಧರ್ಮ ಹೇಳ್ತೇನಂತ ಹೇಳಿ ಸದೃಷ್ಟಿ ಜ್ಞಾನವೃತ್ತಾನಿ ಧರ್ಮಂ ಧರ್ಮೇಶ್ವರ ವಿದು ಯದೀಯ ಪ್ರತ್ಯನೇಕಾನಿ ಭವಂತಿ ಭವ ಪದ್ಧತಿ ಅಂತ ಹೇಳಿದರು. ಅದರದೇ ವಿಸ್ತಾರ ಮುಂದ ಸಮಸ್ತ ಶ್ಲೋಕಗಳಲ್ಲಿ ಅವರೇ ಮಾಡಿದ್ದಾರೆ. ಅದೇ ಪ್ರಕಾರ 6ನೇ ಗಾಥೆಯಲ್ಲಿ ಸಮಯಸಾರದೊಳಗ ಣವಿಬೋಧಿ ಅಪ್ಪಮತ್ತೋ ನಪಮತ್ತೋ ಜಾಣಗೋ ದುಜೋ ಭಾವೋ ಏವಂ ಭಣಂತಿ ಶುದ್ಧಂ ನಾದೋ ಜೋಸೋ ಯಸೋ ಜೈವ. ಈ 6ನೇ ಗಾಥೆಯನ್ನು ಹೇಳಿದ್ರು. ಮುಂದೆ 400 ಗಾಥೆಗಳನ್ನ ಅದರದೇ ವಿಸ್ತಾರ ರೂಪವಾಗಿ ಹೇಳಿ ಅದೇ ಪ್ರಕಾರ ಇಲ್ಲಿ ನಿಯಮ ಸಾರದೊಳಗ ಯಾವ 3ನೇ ಗಾಥೆ ಇದೆ, ನಿಯಮದಿಂದ ಮಾಡಬೇಕಾದಂತಹ ಕರ್ತವ್ಯ ರತ್ನತ್ರಯ ಇದೆ. ಆ ರತ್ನತ್ರಯವನ್ನು ಹೊರತುಪಡಿಸಿ ಮನುಷ್ಯ ಜೀವನದೊಳಗ ಈ ಜೀವನಿಗೆ ಮಾಡಬೇಕಾದಂತಹ ಕರ್ತವ್ಯ ಇನ್ನೊಂದು ಯಾವುದೂ ಇಲ್ಲ. ಮಹತ್ವಪೂರ್ಣವಾದಂತಹ ಕರ್ತವ್ಯ ಬಸ್ ಒಂದು ರತ್ನತ್ರಯದ ಪ್ರಗಟತೆ, ಪರಿಪಾಲನೆ, ಪರಿಪೂರ್ಣತೆನರೇ. ಪ್ರಗಟತೆಯಂತೂ ಯಾವುದೋ ಭವದೊಳಗೆ ಆಗಬಹುದು, ಆದರೆ ರತ್ನತ್ರಯದ ಪರಿಪೂರ್ಣತೆಯ ಸಲುವಾಗಿನ ಮನುಷ್ಯ ಭವ ಪ್ರಾಪ್ತ ಇದೆ. ಅದನ್ನೇ ಪದ್ಮನಂದಿ ಆಚಾರ್ಯ ದೇವರದ ಯಾವ ದೇಶ ವ್ರತೋದ್ಯೋತನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರಾವಕನ ಮಾತ. ಮತ್ತು ಅಲ್ಲಿ ಹೇಳ್ತಾರೆ ಮನುಷ್ಯನಾಗಿ ಹುಟ್ಟಿ ಬಂದ ನಂತರ ಮೋಕ್ಷದ ಪ್ರಾಪ್ತಿಯ ಉಪಾಯ ಮಾಡೋದು ಇದು ಒಂದೇ ಕರ್ತವ್ಯ ಇದೆ. ದೀಕ್ಷಾ ತಗೋ, ಇಲ್ಲ ಅಂತಂದ್ರೆ ದಾನ ತಗೋ. ಈ ಪ್ರಕಾರ ಅನೇಕ ಆಚಾರ್ಯರುಗಳ ಕಥನ ಕೂಡ ಈ ಭಗವತ್ ಸ್ವರೂಪರಾದಂತಹ ಕುಂದಾಚಾರ್ಯರ ಯಾವ ನಿಯಮದಿಂದ ಮಾಡಬೇಕಾದಂತಹ ಕರ್ತವ್ಯ ಹೇಳಿದರೋ ಅವರದೆಲ್ಲ ಅನೇಕ ಆಚಾರ್ಯರುಗಳು ಎಲ್ಲರದೂ ಕೂಡ ಇದುವೇ ಅಭಿಪ್ರಾಯ. ಮುಂದ ಅದೇ ಧ್ವನಿಯೊಳಗ ಧ್ವನಿ ಕೂಡಿಸಿದ್ದಾರೆ, ಅದೇ ಕಾರ್ಯವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಅದರಿಂದನ ಅವರ ಲಾಭಾನ್ವಿತ ಆಗಿದ್ದಾರೆ. ಸಹಜ ದಯೆಯ ಭಾವದಿಂದ ಅದೇ ಉಪಾಯವನ್ನ ಜೀವರುಗಳ ಸಲುವಾಗಿ ಕೂಡ ಉಪದೇಶದ ರೂಪದಿಂದ ಹೇಳಿದ್ದಾರೆ. ಪುಟ ಸಂಖ್ಯೆ 10 ತೆಗೆದು ಮೋಕ್ಷ ಮಾರ್ಗವು 2ನೇ ಪ್ಯಾರ. ಮೋಕ್ಷ ಮಾರ್ಗವು ಎಂದರೆ ಶುದ್ಧ ರತ್ನತ್ರಯವು ಕಾರ್ಯ ನಿಯಮವಿದೆ. ನಮಗೇನ್ರಿ ಕಾರ್ಯ ಮಾಡುವುದಿದೆ ಏನಿಲ್ರಿ, ಪ್ರತಿಯೊಂದು ಜೀವಕ್ಕೆ ಕಾರ್ಯ ಮಾಡುವುದಿದೆ. ಆದರೆ ಯಾವ ಕಾರ್ಯ ಮಾಡುವುದಿದೆ? ಮನುಷ್ಯ ದೇಹವನ್ನು ಧಾರಣ ಮಾಡಿದ
ಅದರ ಕಾರ್ಯ ಯಾವುದು ಮಾಡೋದಿದೆ? ಧನ ಸಂಪಾದನೆ ಮಾಡೋದ, ವಿದ್ಯಾರ್ಜನೆ ಮಾಡೋದ, ಸಮಾಜದೊಳಗೆ ಮಂದಿರಾದಿಗಳ ನಿರ್ಮಾಣ ಮಾಡೋದ, ಶಿಬಿರಾದಿಗಳನ್ನು ನಡೆಸೋದ, ಗ್ರಂಥ ಪ್ರಕಾಶನ ಮಾಡೋದ, ಇವು ಯಾವ ಕರ್ತವ್ಯ ಅಲ್ಲ. ಇವೆಲ್ಲ ಒಂದು ವೇಳೆ ಆ ಕಾರ್ಯ ಮಾಡೋ ವೇಳೆದೊಳಗೆ ತಾನಾಗೆ ಆದ್ರೆ ಆಗ್ತಾವ್ರೆ. ಆದ್ರೆ ಆ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಅವನಿಗೆ ಭಾವನೂ ಇರುವುದಿಲ್ಲ, ಮತ್ತು ಆ ಕಾರ್ಯಗಳನ್ನ ಮಾಡುವ ಸಲುವಾಗಿ ನನ್ನ ಜೀವನಿಗೆ ಅನ್ನುವ ಮಿಥ್ಯಾ ಅಭಿಪ್ರಾಯ ಅವನಿಗೆ ಬಿಟ್ಕೊಂಡಿರ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಮೋಕ್ಷ ಮಾರ್ಗವು ಅರ್ಥಾತ್ ಶುದ್ಧ ರತ್ನತ್ರಯವೂ ಕಾರ್ಯ ನಿಯಮವಿದೆ ಮತ್ತು ಧ್ರುವ ಸ್ವಭಾವವು ಅದರ ಕಾರಣ ನಿಯಮವಿದೆ. ಕಾಲ ಏನು ಮಾಡ್ತಿದ್ದಾರೆ? ಪಂಚಮ ಕಾಲ ಏನು ಮಾಡಿತು ಹೇಳ್ರಿ? ಆ ಭಗವತ್ ಸ್ವರೂಪದ ಕುಂದಾಚಾರ್ಯರಿಗೆ ಮೋಕ್ಷ ಮಾರ್ಗವನ್ನ ಸಾಧಿಸಿದ್ರೆ ನಿಲ್ರಿ, ಅವರ ಸಾಧ್ಯ ಆದಷ್ಟು ಕರ್ಮದ ಕಾಳಿಕೆಯನ್ನ ಕಳಚಿ ಹಾಕಿದ್ರು ಅಥವಾ ಇಲ್ರಿ? ನಾವು ನಿರಂತರ ಕರ್ಮವನ್ನ ಅಂಟಿಸಿಕೊಳ್ತಾ ಸುಖಿಯಾಗುವ ಸಲುವಾಗಿ ಇಚ್ಛೆ ಇಟ್ಕೊಂಡಿದ್ದೇವೆ. ಸುಖಿ ಆಗ್ತೇನೆ ಅಂತ ಹೇಳಿ ನಮ್ದೊಂದು ಭ್ರಾಮಕವಾದಂತಹ ಕಲ್ಪನೆಯನ್ನ ನಾವು ನಿರಂತರ ಪರಿಪೋಷಣೆ ಮಾಡ್ತಾ ಇದ್ದೇವೆ. ರತ್ನಕರಂಡ ಶ್ರಾವಕಾಚಾರ್ಯಗಳು ಅನೇಕ ಬಾರಿ ಚರ್ಚೆ ಆದದ್ದೇ ಇದೆ. ರತ್ನಕರಂಡ ಶ್ರಾವಕಾಚಾರ್ಯದೊಳಗೆ ಸ್ವಾಮಿ ಸಮಂತಮುದ್ರಾಚಾರ್ಯರಿಗೂ ದರ್ಶನ ಅಧಿಕಾರ, ಸಮ್ಯಕ್ ದರ್ಶನ ಅಧಿಕಾರ ಪ್ರಾರಂಭದೊಳಗೆ ಅಲ್ಲಿ 27ನೇ ಶ್ಲೋಕದೊಳಗೆ ಹೇಳ್ತಾರೆ. ಏನು ಹೇಳ್ತಾರೆ? ನಿರಂತರ ನಿನಗ ಪಾಪದ ಆಶ್ರಮ ಆಗ್ತಾ ಇತ್ತು ಅಂತಂದ್ರ ಈ ಧನದಿಂದ ಏನು ಪ್ರಯೋಜನ ಇದೆ? ಧನನೂ ಬರ್ತಾ ಇದೆ, ಪಾಪನೂ ಬರ್ತಾ ಇದೆ. ಹಾಗಾದ್ರೆ ಆ ಪಾಪ ನಿರಂತರ ನಿನಗೆ ಬರ್ತಾ ಇರೋ ವೇಳೆದೊಳಗ ಆ ಧನದಿಂದ ನಿನಗೆ ಸುಖ ಏನಾಗೋದಿದೆ? ಒಂದು ಮಾತು. ಕೆಳಗೆ ಏನ್ ಹೇಳ್ತಾರೋ? ಪಾಪದ ಆಶ್ರಮ ನಿಂತು ಹೋಗಿತ್ತು ಅಂತಂದ್ರೆ ನಿನಗೆ ಯಾವ ಧನ ಬೇಕಾಗಿದೆ? ಧನ ಯಾವ್ದು ಬೇಕಾಗಿದೆ? ಪಾಪದ ಆಶ್ರಮ ನಿಂತು ಹೋಗಿತ್ತು ಅಂತಂದ್ರೆ. ಹಾಗಾದ್ರೆ ಈ ಜೀವ ಸಂಜ್ಞೆ ಪಂಚೇಂದ್ರಿಯ ರೂಪದ ಈ ಮನುಷ್ಯ ಪರ್ಯಾಯವನ್ನ ಪಡೆದ ನಂತರ ಮಾಡಬೇಕಾದಂತಹ ಕರ್ತವ್ಯ ಒಂದೇ ಇದೆ, ಸಂಪೂರ್ಣತಃ ಕರ್ಮ ಕಲಂಕದಿಂದ ರಹಿತ. ಇಲ್ಲ ಅಂತಂದ್ರ ಪಾಪದ ಆಶ್ರಮ, ಕರ್ಮದ ಆಶ್ರಮವನ್ನರೇ ತಡೆಯೋ ನಮ್ಮ ಭೂಮಿಕೆಗೆ ಅನುಸಾರವಾಗಿ. ಅದರ ಸಲುವಾಗಿ ಕಾಲ ಏನೂ ಮಾಡುವುದಿಲ್ಲ. ಹಾಗಾದ್ರೆ ಈ ಕಾಲದೊಳಗೆ ಮೋಕ್ಷ ಆಗ್ತಿದೆಯನ್ನ ನಿಶ್ಚಿತವಾಗಿ ಆಗ್ತಿದ್ದೇನೆ. ಯಾರು ಹೋಗಿದಾರೇನ? ಯಾರು ಹೋಗುವ ಮಾತಿಲ್ಲ. ಸಿದ್ಧಾಂತದ ವಚನ ಇದೆ. ನೇರವಾಗಿ ದ್ರವ್ಯ ಮೋಕ್ಷ ಆಗೋದನ್ನ ಮೋಕ್ಷ ಅಲ್ಲ, ಭಾವ ಮೋಕ್ಷನ ನಿಜವಾಗಿ ಮೋಕ್ಷಿದ್ದೇವೆ. ಮತ್ತೆ ಎಷ್ಟು ಆ ಮೋಕ್ಷ ಮಾರ್ಗದೊಳಗ ಅಥವಾ ಮೋಕ್ಷವನ್ನ ತಲುಪುವುದರ ಮಧ್ಯದೊಳಗ ಎಷ್ಟೆಷ್ಟು ಬಾಧೆಗಳಿದಾವೆ, ಅಡ್ಡಿ ಆತಂಕಗಳಿದಾವೆ, ಅವುಗಳನ್ನು ಕಡಿಮೆ ಮಾಡೋದಾದ್ರೆ ನಮಗೆ ಲಾಭ ಆಗುವುದಿಲ್ಲ. ಅಂದ್ರೆ ಎಷ್ಟು ಕಡಿಮೆ ಮಾಡ್ತೇವೋ ಅಷ್ಟು ನಮಗೆ ಉಪಯೋಗ ಇದೆ ಅಲ್ಲ. ಮತ್ತೆ ಎಷ್ಟೆಷ್ಟು ಬೆಳೆಸಿಕೊಳ್ತೇವೋ ಅಷ್ಟಷ್ಟು ನಮಗೆ ಮೋಕ್ಷಕ್ಕೆ ಹೋಗೋದ ಜಟಿಲ ಆಗೋದ್ರೆ ನಮಗೆ ಯಾವತ್ತರೇ ಮೋಕ್ಷ ಮಂದಿರವನ್ನು ತಲುಪುವುದು ಇದೆಯೋ ಅಥವಾ ಇಲ್ಲ? ಇದು ಒಳಗಡೆ ಕೇಳಿ ನೋಡುವುದೇ, ಪರಸ್ಪರ ಒಳಗೆ ಪ್ರಶ್ನೆ ಮಾಡೋದಿಲ್ಲ. ಒಳಗಡೆ ಕೇಳಿ ನೋಡೋದು. ನನಗೆ ಯಾವತ್ತರೇ ಯಾವುದೋ ಒಂದು ದಿವಸ ಯಾವ ಕಾಲದೊಳಗೆ ಬೇಕಾದ್ರೆ ಆಗಲಿ, ಆದ್ರೆ ಮೋಕ್ಷ ಮಂದಿರವನ್ನು ತಲುಪುವುದು ಇದೆಯೋ ಅಥವಾ ಇಲ್ಲ? ಇಲ್ಲ ಅಂಥೇಳಿ ಉತ್ತರ ಇತ್ತು, ನಿರ್ಣಯ ಇರಲಿಲ್ಲ ಅಂತಂದ್ರೆ ನಿಬೋಧವನ್ನು ತಲುಪುವುದು ನಿಶ್ಚಿತ ಇದೆ. ಯಾಕೆ ಅಂತಂದ್ರೆ ಮಧ್ಯದ ಜನ್ಮಗಳ ಎಷ್ಟದವ್ರೆ? ಅತ್ಯಂತ ಅಲ್ಪ ಕಾಲದವ್ರೆ. ಸ್ಥಾಯಿ ನಿವಾಸ ಸ್ಥಾನ 2 ಅದಾವೆ. ಬೇಕಾದ್ರೆ ಒಂದು ಮೋಕ್ಷ ಮಂದಿರವನ್ನು ತಲುಪುವಂತಹ ಧ್ಯೇಯ ಇಟ್ಕೊಂಡು ಸತತ ಉದ್ಯಮಶೀಲ ಆಗಬೇಕು. ಇಲ್ಲ ನೋಡೋಣ ಬಿಡ ನಾಳೆ ಆಮೇಲೆ ನೋಡಿದ್ರಾಯ್ತು ಅಂತಂದ್ರೆ ನಿಬೋಧವನ್ನು ತಲುಪುವುದ ನಿಶ್ಚಿತ. ಯಾವುದು ಬೇಕೋ ಅದು ಮಾಡೋದಿದೆ, ಮಾಡುವ ಅವಕಾಶ ಇದೆ. ಜಂಕ್ಷನ್ ಇದೆ. ಮನುಷ್ಯ ಭವ ಅಂತಂದ್ರ ಒಂದು ಜಂಕ್ಷನ್ ಇದೆ. ಬೇಕಾದ್ರೆ ಈ ಕಡೆನೂ ಹೋಗ್ಬಹುದು, ಈ ಕಡೆನೂ ಹೋಗ್ಬಹುದು. ಯಾವ ಕಡೆ ಒಂದು ಮನುಷ್ಯ ಗತಿಯಿಂದನ 4 ಗತಿಯೊಳಗನೂ ಹೋಗ್ಬಹುದು ಮತ್ತು ಪಂಚಮ ಗತಿ ಮೋಕ್ಷಕ್ಕೂ ಹೋಗ್ಬಹುದು. ಸ್ವರ್ಗದ ಜೀವ ಪುನಃ ಸ್ವರ್ಗಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗುವುದಿಲ್ಲ. ಅವ ತಿರಿಯಂಚ ಮಾನವನ ಆಗವಳೆ. ನರಕದ ಜೀವ ತಿರಿಯಂಚ ಮಾನವನ ಆಗವ, ಅವ ಸ್ವರ್ಗಕ್ಕೂ ಹೋಗುವುದಿಲ್ಲ, ಪುನಃ ನರಕಕ್ಕೂ ಹೋಗುವುದಿಲ್ಲ. ತಿರಿಯಂಚ ಹೋದರ ಸ್ವರ್ಗಕ್ಕೆ ಹೋಗ್ತಿದೆ, ಮನುಷ್ಯ ಆಗ್ತಿದೆ, ನರಕಕ್ಕೆ ಹೋಗ್ತಿದೆ, ಅದರ ಮೋಕ್ಷಕ್ಕೆ ಹೋಗುವುದಿಲ್ಲ. ತಿರಿಯಂಚನೂ ಆಗ್ತಿದೆ, 4 ಗತಿಯೊಳಗೆ ಅದು ಹೋಗ್ತಿದ್ದೀರಿ. ಆದ್ರೆ ಓರ್ವ ಮನುಷ್ಯನ 4 ಗತಿಗಳಲ್ಲೇನೂ ಎಲ್ಲಿ ಬೇಕಾದಲ್ಲಿ ಹೋಗಬಹುದು ಮತ್ತು ಸಾಕ್ಷಾತ್ ಪಂಚಮಗತಿ ಮೋಕ್ಷಕ್ಕೆ ಕೂಡ ಹೋಗಬಹುದು. ಪಂಚಮ ಕಾಲ ಅದಕ್ಕೇನಾದರೂ ಬಾಧೆ ಮಾಡ್ತಿದೆ, ಇದು ವಾಸ್ತವದಲ್ಲಿ ಇಲ್ಲವೇ ಇಲ್ಲ, ವಸ್ತು ಸ್ವರೂಪದೊಳಗೆ ಇಲ್ಲವೇ ಇಲ್ಲ.
ಯಾಕೆ ಅಂತಂದ್ರೆ ಮೋಕ್ಷ ತನ್ನ ಪರ್ಯಾಯದೊಳಗಾಗೋದಿದೆ. ಆ ಮೋಕ್ಷದ ಕಾರಣ ತನ್ನ ಸ್ವಭಾವ. ಹಾಗಾದ್ರೆ ಕಾಲ ಎಲ್ಲಿ ಬಂತ್ರಿ? ಅಲ್ಲಿ ಕರ್ಮ ಎಲ್ಲಿ ಬಂತು? ಏನು ಎಲ್ಲಿ ಬಂತ ಹೇಳಿ? ಯಾವ ಪರಪದಾರ್ಥಕ್ಕೆ ಕಿಂಚಿತ ಮಾತ್ರ ಕೂಡ ಅಲ್ಲಿ ಅವಕಾಶನೇ ಇಲ್ಲ. ನೋಡ್ರಿ, ಕರ್ಮದ ಕಾರಣದಿಂದ ನೀವು ಒಂದು ವೇಳೆ ಈ ಇತರ ಗತಿಗಳಲ್ಲಿ 4 ಗತಿಗಳಲ್ಲಿ ಗಮನ ಮಾಡಬಹುದು. ಆದ್ರೆ ಕರ್ಮದ ಕಾರಣದಿಂದ ಮೋಕ್ಷಕ್ಕೆ ಹೋಗುವ ಮಾತು ಇಲ್ಲ. ಇಂಥದ್ದೊಂದು ವಿಶಿಷ್ಟ ಕರ್ಮದ ಉದಯ ಬರ್ತಿದೆ ಮತ್ತು ಮೋಕ್ಷಕ್ಕೆ ತಗೊಂಡು ಹೋಗ್ತಿದೆ, ಹೀಗೂ ಮಾಡ್ತಿಲ್ಲ. ಅದರ ಸಲುವಾಗಿ ಏನ್ ಹೇಳ್ತು? ಮೋಕ್ಷಕ್ಕೆ ಹೋಗುವ ಸಲುವಾಗಿ ಯಾವುವು ಅನ್ಯ ಪದಾರ್ಥ, ಯಾವುವು ಪಂಚಮ ಕಾಲ, ಹುಂಡಾವಸರ್ಪಿಣಿ, ದೇವನ ಅಭಾವ, ಭಾವಲಿಂಗಿ ಸಂತರುಗಳ ಸಾಕ್ಷಾತ್ ದರ್ಶನ ಯೋಗ ಇಲ್ಲದೇ ಇರೋದ, ದೇಹದೊಳಗ ಸಂವಹನನ ಹೀನ ಇರೋದ, ಕರ್ಮದ ಬಹಳಷ್ಟು ಸತ್ತ ಇರೋದ, ಇವು ಯಾವ ಅದಕ್ಕೆ ಬಾಧ್ಯ ಮಾಡೋದು. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಯಾವುದು ಬಾಧ್ಯ ಇದೆ? ಯಾವುದು ಬಾಧ್ಯ ಇದೆ? ಸಾಕ್ಷಾತ್ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಒಂದು ವೇಳೆ ಆಗಮದ ಅನುಸಾರಣ ನಿಮಿತ್ತದ ಮುಖ್ಯತೆಯಿಂದ ಇಲ್ಲಿ ಪಂಚಮ ಕಾಲಿದೆ, ಹೀನ ಸಂವಹನವಿದೆ, ಇದು ಏನಾರ ನಿಮಿತ್ತದ ಆಧಾರದಿಂದ ಹೇಳಬಹುದು. ಆಗಮ ವಚನ ಕೂಡ ಇದೆ ರೀ. ಆದರೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ತನ್ನ ಸ್ವಭಾವದಲ್ಲಿ ತಾನು ಉಳಿಯುವ ಸಲುವಾಗಿ ಯಾವುದೂ ಬಾಧೆ ಮಾಡುವುದಿಲ್ಲ. ನಮಗಷ್ಟೇ ಮಾಡುವುದಿದೆ. ಅನಂತ ಜೀವರುಗಳಿಂದ ಏನು ಮೋಕ್ಷ ನಿಲಯದೊಳಗೆ ವಾಸ ಮಾಡಿದರೋ ಅವರೆಲ್ಲರೂ ಅದನ್ನೇ ಮಾಡ್ತಾರೆ. ಹಿಂದೆ ಶಿವಪುರ ಹೋದವರು ಮೇಲಿಂದು ಶಿವಪುರ ಹೋಗುತ್ತಿರುವರು, ಮುಂದೆ ಶಿವಪುರ ಹೋಗಲಿರುವವರೆಲ್ಲರಿಗೂ ಸಹಿತ, ಎಲ್ಲರಿಗೂ ಸಹಿತ ಒಂದೇ ನಿಯಮ ಇದೆ. ಏನ? ತನ್ನ ಆತ್ಮನ ಸ್ವರೂಪವನ್ನು ತಾನು ತಿಳ್ಕೊಳ್ಳೋಣ, ತತ್ವದ ನಿರ್ಣಯ ಮಾಡೋದ, ತನ್ನ ಆತ್ಮ ಸ್ವರೂಪವನ್ನು ತಾನು ತಿಳ್ಕೊಳ್ಳೋದ, ಆ ಆತ್ಮ ಸ್ವರೂಪದ ಶ್ರದ್ಧೆ ಮಾಡೋದ, ಅದರ ಅನುಭೂತಿಯ ಸಲುವಾಗಿ ಪ್ರತ್ಯಕ್ಷ ನಿರಂತರ ಉದ್ಯಮ ಮಾಡೋದ. ಅದರ ಅನುಭೂತಿ ಒಂದು ಸಲ ಆಯಿತು ಅಂತಂದ್ರ ಅದರಲ್ಲೇನ ಸ್ಥಿರ ಉಳಿಯುವಂತಹ ಉದ್ಯಮ ತನ್ನಷ್ಟಕ್ಕೆ ತಾನೇನೂ ಆಗಬಹುದು, ಪ್ರಯತ್ನ ಪೂರ್ವಕನೂ ಆಗಬಹುದು, ಒಂದ್ ಸ್ವಲ್ಪ ವಿಳಂಬನೂ ಆಗಬಹುದು, ಒಂದ್ ಸ್ವಲ್ಪ ಬೇಗನೆನೂ ಆಗಬಹುದು. ಪುರುಷಾರ್ಥ ಮಾಡಿದ್ರೆ ಬೇಗನೆ ಆಗಬಹುದು. ಕ್ರಮಬದ್ಧ ಪರ್ಯಾಯ ಎಲ್ಲಿ ಬಂತು? ಕ್ರಮಬದ್ಧ ಪರ್ಯಾಯ ನೀನು ನೋಡುವ ಅವಶ್ಯಕತೆನೇ ಇಲ್ಲ. ನಿನ್ನ ಸ್ವಭಾವವನ್ನು ನೀನು ಪರ್ಯಾಯ ಯಾವುದು ಬರೋದಿದೆ ಅದು ಬರಲಿ, ನಾನು ಬರ್ಲಿ ಅನ್ನೋದು ಕೂಡ ಏನು ಉದಾತ್ತತೆ ಇಲ್ಲ. ಯಾವುದು ಬರೋದಿದೆ ಅದೇ ಬರೋದು. ನಮಗೆ ಪರ್ಯಾಯದ ಕಡೆಗೆ ನೋಡಿ ಪುರುಷಾರ್ಥಹೀನ ಆಗೋದಿಲ್ಲ. ಪರ್ಯಾಯ ಕ್ರಮ ನಿಯಮಿತ ಇದೆ ಅಂತ ಹೇಳಿ ಪುರುಷಾರ್ಥಹೀನ ಆಗೋದಿಲ್ಲ. ಪರ್ಯಾಯ ಕ್ರಮ ನಿಯಮಿತನೇ ಇದೆ. ಹಾಗಾದ್ರೆ ನಾನು ಅದರಲ್ಲಿ ಏನೂ ಮಾಡೋ ಸಾಧ್ಯ ಇಲ್ಲ. ನಾನೇನು ಮಾಡೋದು? ಹಾಗಾದ್ರೆ ನನ್ನ ಸ್ವಭಾವದಾಗಿದೆಯೋ ಹಾಗೆ ತಿಳಿಯೋದಿದೆ. ಬಸ್ ನನ್ನ ಸ್ವಭಾವವನ್ನು ಹೇಗಿದೆಯೋ ಹಾಗೆ ಸಹಜ ರೂಪದಿಂದ ತಿಳಿಯೋದಿದೆ. ಪರ್ಯಾಯದೊಳಗೆ ಸಮ್ಯಕ್ ದರ್ಶನ ರೂಪದ ಪರ್ಯಾಯವನ್ನು ತಂದುಕೊಳ್ಳುವ ಸಲುವಾಗಿ ಪ್ರಯತ್ನ ಮಾಡುವುದಿಲ್ಲ. ಕರ್ಮ ನಿರ್ಜನೆ ಮಾಡುವ ಸಲುವಾಗಿ ಯಾವ ಪ್ರಕಾರದಿಂದ ಕರ್ಮದ ಕಡೆಗೆ ನೋಡುವುದ ಅವಶ್ಯಕತೆ ಇಲ್ಲ. ಬಸ್ ತನ್ನ ತ್ರಿಕಾಲಿ ಸ್ವಭಾವವನ್ನು ನೋಡುವುದು. ಅದಕ್ಕೆ ಏನ್ ಹೇಳಿತು? ಮೋಕ್ಷ ತನ್ನ ಪರ್ಯಾಯದೊಳಗಾಗೋದಿದೆ. ಆ ಮೋಕ್ಷದ ಕಾರಣ ತನ್ನ ಸ್ವಭಾವ ವರ್ತಮಾನದಲ್ಲಿ ವಿದ್ಯಮಾನ. ಏನ್ ಬೇಕಾಗಿದೆ? ಚತುರ್ದಶಿ ಆಯ್ತೇನಿಲ್ರಿ ಇವತ್ತ? ಹಾಗೆ ಆಗ್ತಿದೆ. 14ನೇ ಗುಣಸ್ಥಾನಕ್ಕೆ ನಾವು ಏರೋದು ಸಾಧ್ಯ ಇದೆಯೋ ಅಥವಾ ಇಲ್ಲ? ಅದೇ 14ನೇ ಗುಣಸ್ಥಾನಕ್ಕಲ್ಲ, 14 ಗುಣಸ್ಥಾನಗಳಿಂದ ಅತೀತವಾದಂತಹ ಶುದ್ಧ ಸದೃಶ ಶುದ್ಧಾತ್ಮನ ಸಂದರ್ಶನ ಪ್ರತ್ಯಕ್ಷ ಮಾಡೋ ಸಾಧ್ಯ ಇದೆ. ಮತ್ತೇನು? 14 ಗುಣಸ್ಥಾನ, 14 ಮಾರ್ಗಣಿಗಳು, ಜೀವಸ್ಥಾನ ಎಲ್ಲ ಎಲ್ಲದವು ಉದ್ಗಲದೊಳಗದವು. ಯಾವುದು ಕ್ಷಣಿಗಿದೆಯೋ, ಯಾವುದು ಬದಲಾಗುವಂತಹದ್ದಿದೆಯೋ, ಯಾವುದು ನನ್ನ ಪ್ರದೇಶದಿಂದ ಬೇರೆ ಇದೆಯೋ ಅದರ ಚಿಂತೆ ನಾನು ಮಾಡುವ ಅವಶ್ಯಕತೆ ಇಲ್ಲ. ಇದು ಆಷಾಢ ಅಷ್ಟಾನಿಕದ ಚತುರ್ದಶಿ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಒಳಗಡೆ ನನ್ನ ಚೈತನ್ಯಕ್ಕೆ ಏನು ಮಾಡ್ತಾ ಇದೆ ಅಲ್ಲ? ಏನು ಮಾಡ್ತಾ ಇದೆ? ಆ ಮಳೆಯಿಂದ ಒಂದು ವೇಳೆ ಏನಾದ್ರೂ ಅಲ್ಪ ಸ್ವಲ್ಪ ನಿಮಿತ್ತ ಸಾಪೇಕ್ಷ ಕೂಡ ಬಾಧೆ ಆಗ್ತಿದೆ ಅಂದ್ರೆ ಈ ದೇಹಕ್ಕಾಗಬಹುದು. ಆತ್ಮನಿಗೆ ಏನಾಗ್ತಿದ್ದೇವೆ? ಆತ್ಮ ದ್ರವ್ಯಕ್ಕೇನೂ ಆಗುವುದಿಲ್ಲ, ಅವನು ಯಾವ ಗುಣಕ್ಕೇನೂ ಆಗುವುದಿಲ್ಲ, ಯಾವೊಂದು ಸಮಯದ ಪರ್ಯಾಯಕ್ಕೇನು ಏನಾಗುವುದಿದೆ? ಯಾವುದರೊಳಗೆ ಸ್ವಯಂ ಆಗುವ ಯೋಗ್ಯತೆ ಇದೆ ಅದಕ್ಕೆ ಬೇಕಾದ್ರೆ ನಿಮಿತ್ತ ಆಗಬಹುದು. ಹಾಗಂತೇಳಿ ಯಾವುದೇ ಪ್ರಕಾರದಿಂದ ಉದ್ದಟತನದಿಂದ ವರ್ತಿಸುವ ಮಾತಿಲ್ಲ. ದೇಹದಿಂದ ಭಿನ್ನನಾದಂತಹ ಆ ಚೈತನ್ಯ ಸ್ವರೂಪ ನಿಜಾತ್ಮನ ನಿರ್ಣಯ ಮಾಡುವುದಿದೆ. ಬೇರೆ ಯಾವ ಪ್ರಕಾರದ ಮಾತಿಲ್ಲ. ನನಗೆ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವುದು ಬಾಕಿ ಇದೆ? ಪ್ರಾಮಾಣಿಕ ರೂಪವಾಗಿ ವಿಚಾರ ಮಾಡೋದ ಮತ್ತು ಉತ್ತರ
ತಾವು ಹೇಳೋದ, ತಮಗೆ ತಾವು ಹೇಳೋದ್ರಿ, ನನಗೆ ಹೇಳೋದಿಲ್ಲ. ನನಗೆ ನನ್ನ ಸ್ವರೂಪದ ವಿಚಾರ ಮಾಡುವ ಸಲುವಾಗಿ ನನ್ನ ಪರ್ಯಾಯದೊಳಗೆ ಸಾಮರ್ಥ್ಯ ಇದೆ. ನನ್ನ ಸ್ವರೂಪದ ನಿರ್ಣಯ ಮಾಡುವಂತಹ ಸಾಮರ್ಥ್ಯ ನನ್ನ ಪರ್ಯಾಯಕ್ಕಿದೆ, ಪ್ರತಿ ಸಮಯದ ಪರ್ಯಾಯಕ್ಕಿದೆ. ಅಲ್ಲಿ ಮೋಹಿನಿಯ ಹೃದಯ ಇದೇನಿಲ್ಲ ಇರ್ಲಿರಿ. ಆ ಮೋಹಿನಿ ಏನು ಮಾಡ್ತಿದೆ? ಪರ್ಯಾಯದೊಳಗೆ ಯಾವ ಸಾಮರ್ಥ್ಯ ಇದೆ? ನಿನ್ನೆ ಕೊನೆಗೆ ದೃಷ್ಟಾಂತ ಬಂತಲ್ಲ, ಭಾಜಿ ಏನಿದೆ, ಸಬ್ಜಿ ಏನಿದೆ, ಅದರೊಳಗೆ ಯಾವ ಲವಣ ಇದೆ, ಕ್ಷಾರ ರಸ ಇದೆ, ಅದು ಭಿನ್ನ ಇದೆಯೋ ಅಥವಾ ಅದರೊಳಗೆ ಒಂದಾಗಿದೆ? ಅಧಿಕ ಇಲ್ರಿ, ಅಧಿಕ ಇದ್ರೆ ಲಕ್ಷ್ಯಕ್ಕೆ ಬರ್ತಿದೆ. ಇಲ್ಲಿಯವರೆಗೆ ನಿನ್ನೆ ದೃಷ್ಟಾಂತ ಬಿಟ್ಟಿರ್ತಾರೆ. ಆದ್ರ ಆ ಸಬ್ಜಿ ಒಳಗ, ಆ ತರಕಾರಿ ಒಳಗ ಬೆರೆತು ಹೋದಂತ ಕುದಿಸಿ ಬಿಟ್ಟಿದ್ದೇವ್ರಿ. ನಾವು ಬರೇ ಕರಗಿಸಿಲ್ಲ, ಕುದಿಸಿ ಬಿಟ್ಟಿದ್ದೇವ್ರಿ. ಆದ್ರ ಆ ಲವಣ ಕ್ಷಾರ ಸ್ವಭಾವದಿಂದ ಅಲ್ಲಿ ಕೂಡ ತನ್ನ ಸ್ವಭಾವದೊಳಗ ಇದೆಯೋ ಅಥವಾ ತರಕಾರಿಯೊಳಗ ಇನ್ನೊಂದು ರಸದೊಳಗ ಮಿಳಿತ ಆಗಿ ಹೋಗಿದೆ. ಏನಾಗಿದೆ? ತನ್ನ ಸ್ವಭಾವದೊಳಗೆ. ಅದನ್ನು ಗುರುತಿಸ್ತಾರೋ ಗುರುತಿಸೋದಿಲ್ಲ, ಅದಕ್ಕೇನೂ ಇಲ್ರಿ. ಅಪೇಕ್ಷೆ ಇದೆ, ಅರೆ ಅದು ಅಚೇತನ ಇದೆ. ಹಾಗೆ ನೀನು ಚೇತನಿದ್ದ ನಿನ್ನನ್ನ ನೀ ತಿಳಿಯೋದಿದೆ. ಅದು ಉಳಿದದ್ದೆಲ್ಲ ಇರಲಿಲ್ಲ. ಕಸ ಇದೆ, ಮುಸುರೆ ಇದೆ, ವಲಸೆ ಇದೆ, ಕೊಳಚೆ ಇದೆ, ರಾಗ ಇದೆ, ದ್ವೇಷ ಇದೆ, ಮನಮಾತ್ಸರ್ಯ ಇದೆ, ವಿಪರೀತ ವಂದನೆ ಇದೆ, ದೇಹ ಇದೆ, ಸಂಯೋಗ ಇದೆ, ಪುಣ್ಯ ಇದೆ, ಪಾಪ ಇದೆ, ಧನ ಇದೆ, ರೋಗ ಇದೆ, ಶತ್ರು ಇದ್ದಾರೆ, ಮಿತ್ರ ಇದ್ದಾರೆ. ಆದ್ರೆ ಆ ಚೈತನ್ಯವನ್ನು ನೀನು ಗುರುತಿಸಲ್ಲ. ಆ ಎಲ್ಲದರ ಸಮೂಹದೊಳಗಡೆ ಮತ್ತೆ ಯಾವ ಕಾಲದೊಳಗಾದ್ರೂ ಹಾಗೇ ಗುರುತಿಸಬೇಕಾಗುವುದ್ರಿ. ನಾವು ಈಗ ಶ್ರೀಮಂತರ ಪ್ರಭುವಿನ ಸನ್ನಿಧಿಗೆ ಹೋದ್ರೂ ಕೂಡ ಆ ಕಾರ್ಯ ನಾವೇ ಮಾಡಬೇಕಾಗೋದ, ಮತ್ತು ಅಂಥ ಎಲ್ಲದರೊಳಗೆ ಮಿಳಿತಾಗಿ ಹೋದದ್ದನ್ನ ಗುರುತಿಸಬೇಕು. ಗುರುತಿಸಿ ಗ್ರಹಣ ಮಾಡಬೇಕಾಗೋದು, ಅನುಭವ ಮಾಡಬೇಕಾಗೋದು, ಮತ್ತು ಅದು ಒಂದರೊಳಗನೆ ನಿಲ್ಲಬೇಕಾಗೋದು. ಉಳಿದದ್ದು ಎಲ್ಲ ಇರೋ ಸಿದ್ಧರಿಗೆ ಇದಾವೇನಿಲ್ರಿ? ರಾಗಿದೇನ? ಇಲ್ಲ. ಯಾಕಿಲ್ಲ? ರಾಗ ಯಾಕಿಲ್ಲ? ರಾಗ ಅದು ಯಾವುದೋ ಒಂದು ಪದಾರ್ಥದ ಕಾರಣದಿಂದ ಆಗುವುದಿಲ್ಲ. ರಾಗ ಯಾಕಿಲ್ಲ ಅಂತಂದ್ರೆ ಅವರು ರಾಗ ಮಾಡ್ತಾ ಇಲ್ಲ. ಇಷ್ಟೇ ಇದೆ ರೀ ಸರಿಯಾದ ಉತ್ತರ. ರಾಗ ಯಾಕಿಲ್ಲ ಅವರಲ್ಲಿ? ರಾಗ ಮಾಡ್ತಾ ಇಲ್ಲ. ಕರ್ಮ ಯಾಕಿಲ್ಲ? ರಾಗ ಇಲ್ಲ, ನನ್ನ ಕರ್ಮ ಇಲ್ಲ. ಆದ್ರ ಆರು ದ್ರವ್ಯಗಳ ಸಮೂಹ ಅಂತೂ ಇದೆ, ಪರ್ಯಾಯ ಏನ್ ನೋಡೋದಿದೆ ರೀ? ಬದಲಾಗುವಂತಹ ಪರ್ಯಾಯವನ್ನ ನೋಡಬೇಡ ಅಂತ ಹೇಳ್ತಾರೆ. ನೋಡಬೇಡ ಅಂತ ಹೇಳಿ ಹೇಳುವ ಸಲುವಾಗಿನ ಅದನ್ನು ಅಭೂತಾರ್ಥ ಹೇಳ್ತಾರೆ. ಬರೇ ದೃಷ್ಟಿ ಅದರಿಂದ ತೆಗೆಯುವ ಸಲುವಾಗಿ ಅಭೂತಾರ್ಥ. ಅದು ಇಲ್ಲ ಅನ್ನೋ ಮಾತಿಲ್ರಿ, ಇರೋದ್ರಿ. ಅದ ಪರ್ಯಾಯ ಇರೋದೇನಿಲ್ರಿ. ದ್ರವ್ಯನೇ ಅಂದಮೇಲೆ ಪರ್ಯಾಯ ಇರೋದು. ಪರ್ಯಾಯದ ಅಭಾವ ಎಂದೂ ಸಾಧ್ಯ ಇಲ್ಲ. ಆದ್ರೆ ನೀನು ನೋಡುವುದರೊಳಗೆ ಪರ್ಯಾಯವನ್ನು ನೋಡ್ಬೇಡ. ನೀನು ದೃಷ್ಟಿಯೊಳಗೆ ಪರ್ಯಾಯವನ್ನು ತಗೊಳ್ಬೇಡ. ಅವರು ಯಾವ ದೃಷ್ಟಿಯೊಳಗೆ ಯಾವ ವಿಷಯ ತಗೊಂಡಿದ್ದಾರೋ ಆ ವಿಷಯದೊಳಗೆ ಆ ಪರ್ಯಾಯ ಇಲ್ಲ ಅಂತ ಹೇಳಿ ಅವರು ಅಭೂತಾರ್ಥ ಅಂತ ಹೇಳ್ತಾರೆ. ಮತ್ತೆ ನಮಗೂ ಅದನ್ನೇ ಮಾಡ್ಬೇಕಾಗೋಲ್ಲ. ಅಷ್ಟಾನಿಕ ಮುಗೀತು, 17ನೇ ತಾರೀಕು ಅಷ್ಟಮಿ ಇದೆ, 17ನೇ ತಾರೀಕು ಅಷ್ಟಾನಿಕ ಶುರುವಾಗ್ತಿದೆ. ಎಷ್ಟು ಇರ್ತರೆ, ಮತ್ತೆ ಅದು ಹೇಗೆ ಹೋಯ್ತು, ಎಲ್ಲಿ ಹೋಯ್ತು, ಏನು ಮಾಡಿ ಹೋಯ್ತರೆ? ಇತ್ತನಿಲ್ರಿ. ಎಲ್ರಿಗೂ ಇಚ್ಛೆ ಇತ್ತು, ಭಾವ ಇತ್ತು. ಆಷಾಢ ಬರ್ತಾ ಇದೆ, ಅಷ್ಟಾನಿಕ ಬರ್ತಾ ಇದೆ, ಚಾತುರ್ಮಾಸ ಶುರುವಾಗ್ತಿದೆ. ಎಲ್ಲಿ ಹೋಯ್ತು? ಇವತ್ತು ಚತುರ್ದಶಿ ತಿಥಿ ಬಂದರೆ ನಾವು ಏನೇ ಮಾಡದಿದ್ರು ಕಾಲಚಕ್ರ ನಿರಂತರವಾಗಿ ಪರಿಣಾಮನ ಮಾಡ್ತಾ ಇದೆ ಏನಿಲ್ರಿ? ನಮ್ಮ ಜೀವದ್ರವ್ಯ ಪರಿಣಾಮನ ಮಾಡ್ತಾ ಇದೆ ಏನಿಲ್ರಿ? ದೇಹದೊಳಗೆ ಪರಿಣಾಮನ ಆಗ್ತಾ ಇದೆ ಏನಿಲ್ರಿ? ಆಯುಸೋರಿ ಹೋಗ್ತಾ ಇದೆ ಏನಿಲ್ರಿ? ಹಾಗಾದ್ರೆ ನಾವು ನಮ್ಮ ಪರ್ಯಾಯ ಸಾಮರ್ಥ್ಯವನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ? ಯಾವುದಕ್ಕೆ? ಆಯು ತನ್ನಷ್ಟಕ್ಕೆ ಹೋಗ್ತಾ ಇದೆ, ತಿಥಿ ತನ್ನಷ್ಟಕ್ಕೆ ಬದಲಾಗ್ತಾ ಇದೆ, ದೇಹ ತನ್ನಷ್ಟಕ್ಕೆ ಶಿಥಿಲ ಆಗ್ತಾ ಇದೆ, ಜೀವದ್ರವ್ಯ ಸ್ವಯಂ ತನ್ನಷ್ಟಕ್ಕೆ ತನ್ನಲ್ಲೇ ತಗೊಂಡು. ನಿನ್ನೆ ಶುದ್ಧನ ಮಾತು ಹೇಳಿದ್ಬಿಟ್ಟು ಚಿಂತನ ಮಂಥನ ಮಾಡಿದ್ದಿರ್ಬೋದು. ಇಲ್ಲಿ ಎಷ್ಟು ಹೇಳ್ತಿದೆ ಅಷ್ಟೇ ಇರುವುದಿಲ್ರಿ ವಿಷಯ. ಅದು ಬರೀ ಒಂದು ಅಂಶ ಇರ್ತಿದ್ದೀರಿ. ಅದನ್ನೇ ಹಿಡ್ಕೊಂಡು ತಾವು ಸಂಪೂರ್ಣ ಯಾವ ಅಂಶಿ ಇದ್ದಾನೋ ಆ ಅಂಶಿಯವರೆಗೆ ಹೋಗುವುದು. ನಾನು ನನ್ನ ಚೈತನ್ಯ ಸಾಮರ್ಥ್ಯದಿಂದ ಏನು ಮಾಡ್ತಾ ಇದ್ದೇನೆ ಹೇಳಿರಲಿಲ್ಲ. ದೇಹದ ಪರಿಣಾಮನ ಮಾಡಿಸ್ತಾ ಇದ್ದೇನೋ, ಕರ್ಮದೊಳಗೆ ಏನಾದರೂ ಮಾಡ್ತಾ ಇದ್ದೇನೋ, ಬರುವ ಕರ್ಮದೊಳಗೆ ಮಾಡ್ತಾ ಇದ್ದೇನೋ, ಹೋಗುವ ಕರ್ಮದೊಳಗೆ ಮಾಡ್ತಾ ಇದ್ದೇನೋ, ಯಾವುದರೊಳಗೆ ಒಂದಿಷ್ಟು ಶಾಂತ ಚಿತ್ತದಿಂದ ವಿಚಾರ. ಯಾವುದರೊಳಗೆ ಏನು ಮಾಡ್ತಾ ಇದ್ದೇನೆ? ನನ್ನಲ್ಲಿಂದ ನಾನೇನು ಮಾಡ್ತಾ ಇಲ್ಲ, ದೇಹದೊಳಗೆ ಏನು ಮಾಡ್ತಾ ಇಲ್ಲ, ಕರ್ಮದ ಉದಯ ಕರ್ಮದ ಬಂಧದೊಳಗೆ ಏನೂ ಮಾಡ್ತಾ ಇಲ್ಲ.
ನನ್ನ ಪರಿಣಾಮ ನನ್ನ ಭಾವ ಹೇಗೆ ಆಗುತ್ತಾ ಇದ್ದಾವೆಯೋ ಅವುಗಳಲ್ಲಿ ನಾನೇನು ಮಾಡ್ತಾ ಇಲ್ಲ. ಹಾಗಾದ್ರೆ ಹೊರಗಡೆ ಸಾಮಾಜಿಕ ಕೆಲಸ ನಾನೇನು ಮಾಡೋದಿಲ್ಲ, ಗ್ರಂಥದ ಕೆಲಸ ನಾನೇನು ಮಾಡೋದು ಎಂದಾದರೂ ಸಾಧ್ಯ ಇದೆನಾ? ಗ್ರಂಥದ ಅನುವಾದದ ಯಾವ ಕಾರ್ಯ ಆಗ್ತಾ ಇರ್ತಿದೆಯೋ ಅದುವೇ ಜಿನವಾಣಿಯಿಂದ ನನ್ನ ಮೇಲೆ ಅನುಗ್ರಹ ಇದೆ. ನಾನು ಜಿನವಾಣಿಯ ಕಾರ್ಯ ಎಂದೂ ಮಾಡುವ ಸಾಧ್ಯತೆ ಇದೆ. ಜಿನವಾಣಿಯ ಸಂಯೋಗದೊಳಗ ನಾನೇನು ಒಂದಾಗುವಂಥ ಅಥವಾ ಬರುವಂಥ ಒಂದು ಅವಕಾಶ ಪ್ರಾಪ್ತಿ ಇದೆಯೋ ಅದು ಪುಣ್ಯದ ಅಧೀನ ಇದೆ, ಭಾಗ್ಯದ ಅಧೀನ ಇದೆ. ಮತ್ತೆ ಯಾವ ಜಿನವಾಣಿಯಲ್ಲಿ ಸ್ವಯಂ ಕಾರ್ಯ ಆಗ್ತಾ ಇದೆಯೋ, ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತರ್ಜುಮ ಆಗ್ತಾ ಇದೆ, ಗ್ರಂಥ ಈ ರೀತಿ ಪ್ರಕಟ ಆಗ್ತಾ ಇದೆ, ನವೀನವಾಗಿ ನಮ್ಮ ಎದುರಿಗೆ ಬರ್ತಾ ಇದೆ, ಪುದ್ಗಲದ ಪರ್ಯಾಯ ಇದೆ. ಆದ್ರೆ ಆ ಜಿನವಾಣಿ ಸಾಕ್ಷಾತ್ ಅನಂತ ಕೇವಲಿಗಳದ್ದ ಯಾವ ದಿವ್ಯಧ್ವನಿ ಇದೆಯೋ ಆ ದಿವ್ಯಧ್ವನಿಯ ಅವಲಂಬನೆ ಮಾಡುವಂಥ ಆಶ್ರಯ ಮಾಡುವಂಥ ಭಾಗ್ಯ ನನಗೆ ದೊರಕಿದೆಯಲ್ಲ, ಅದು ಜಿನವಾಣಿಯ ಅನುಗ್ರಹ. ನನ್ನ ಮೇಲೆ ಜಿನವಾಣಿ ಮಾಡ್ತಾ ಇರುವಂಥ ಉಪಕಾರ ಇದೆ. ನಾನು ಜಿನವಾಣಿಯ ಕಾರ್ಯ ಏನು ಮಾಡೋದು ಸಾಧ್ಯ? ಯಾರಾದರೂ ಮಂದಿರ ನಿರ್ಮಾಣ ಮಾಡ್ತಾ ಇರ್ತಾರೆ, ಅವ್ರದ್ದು ಭಾಗ್ಯ ಇದೆ. ಯಾರಾದರೂ ತಮ್ಮ ಧನವನ್ನ ಮಂದಿರ ನಿರ್ಮಾಣದ ಸಲುವಾಗಿ ತೊಡಗಿಸ್ತಾರೆ, ಅವ್ರದ್ದು ಭಾಗ್ಯ ಇದೆ. ಅದು ಪಾಪದ ಸಲುವಾಗಿ ವಿನಿಯೋಗ ಆಗಲಿಲ್ಲಲ್ಲ. ನನ್ನ ಧನ ಅಂತೇಳಿ ಲೌಕಿಕ ದೃಷ್ಟಿಯಿಂದ ಯಾವುದನ್ನ ಹೇಳುವುದಿದೆಯೋ ವ್ಯವಹಾರದಿಂದ, ಅದು ಕೇವಲ ಪಾಪದೊಳಗೆ ತೊಡಗಲಿಲ್ಲ, ಅದು ನನ್ನ ಕರ್ತವ್ಯ. ಅಲ್ಲಿ ನಮ್ಗೆ ಆ ಪ್ರಕಾರದ ಭಾವ ಇತ್ತು ಅಂತಂದ್ರೆ ನಮಗ ವರ್ತಮಾನ ಮತ್ತು ಭವಿಷ್ಯದೊಳಗೆ ಸುಖ ಇಲ್ಲ. ನಾನು ಮಾಡ್ತಾ ಇದ್ದೇನೆ ಅನ್ನೋ ವಿಪರೀತ ಭಾವ ಇತ್ತು ಅಂತಂದ್ರ ಆ ಭಾಗ್ಯ ನಿರಂತಕ ಆಗಿ ಹೋಗ್ತಿದೆ. ವರ್ತಮಾನ ಮತ್ತು ಭವಿಷ್ಯ ಕೂಡ ಬರ್ಬಾದ್ ಆಯ್ತು. ಮನೆ ಕಟ್ಟುತ್ತಾರೆ ಎಲ್ಲಾರು, ಹೌದೇನಿಲ್ರಿ? ಮಂದಿರ ಯಾರು ಕಟ್ಟುತ್ತಾರೆ? ಅವರು ಭಾಗ್ಯಶಾಲಿನ ಹೌದು ಅಥವಾ ಇಲ್ರಿ? ತ್ರಿಲೋಕ ಪೂಜ್ಯ ಪ್ರಭುವನ್ನ ಯಾರು ವಿರಾಜಮಾನ ಮಾಡ್ತಾರೋ, ತನು ಮನ ಧನದಿಂದ ಅದರೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಾರೋ. ಸಾಮಾನ್ಯ ಮಾತಿದೆ ಅಂದ್ರೆ ಮಕ್ಕಳ ಸೇವೆ ಮಾಡೋದು, ತಾಯಿ ತಂದೆ ಸೇವೆ ಮಾಡೋದು, ಇದ್ರೊಳಗೆ ವ್ಯತ್ಯಾಸ ಇದೆ ಏನಿಲ್ರಿ? ತಾಯಿ ತಂದೆ ಸೇವೆ ಮಾಡೋದ್ರೊಳಗ ಮಕ್ಕಳ ಸೇವೆ ಮಾಡೋದ್ರೊಳಗ ವ್ಯತ್ಯಾಸ ಇದೆಯೋ ಅಥವಾ ಇಲ್ರಿ? ಇದೆ. ತಾಯಿ ತಂದೆ ಸೇವೆ ಮಾಡೋದ ಮತ್ತು ಈ ಪ್ರಕಾರದ ಯಾವ ವಿದ್ಯೆಯನ್ನ ಅಥವಾ ತತ್ವವನ್ನ ತಿಳಿಸಿಕೊಡ್ತಾರೋ, ವೀತರಾಗ ವಾಣಿಯನ್ನ ನಾನು ತಿಳ್ಕೊಳ್ಳುವುದರಲ್ಲಿ ನಿಮಿತ್ತ ಆಗ್ತಾರೋ ಅವರ ಸೇವೆ ಮಾಡುವುದರೊಳಗೆ ವ್ಯತ್ಯಾಸ ಇದೆ ಏನಿಲ್ರಿ? ಇನ್ನು ಅವರ ಸೇವೆ ಸಾಕ್ಷಾತ್ ದಿಗಂಬರ ಮಹಾಮುನಿಯ ಸೇವೆ, ಒಂದು ತುತ್ತ ಅಥವಾ ಬರೇ ಒಂದು ಬೊಗಸೆ ನೀರನ್ನ ಅವರ ಪಾಣಿಪಾತ್ರದೊಳಗ ಅಂಜುಲಿಯೊಳಗ ಹಾಕೋದ, ಇದರೊಳಗೆ ವ್ಯತ್ಯಾಸ ಇದೆ ಏನಿಲ್ರಿ? ಮತ್ತು ಅವರ ಪಾಣಿ ಪಾತ್ರದೊಳಗ ಆಹಾರ ಹಾಕೋದ ಅಥವಾ ನೀರನ್ನ ಹಾಕೋದ, ಅದರೊಳಗ ಮತ್ತು ತನ್ನ ಸ್ವರೂಪವನ್ನ ತಾನ ತಿಳ್ಕೊಂಡ, ತನ್ನ ಪರ್ಯಾಯದೊಳಗ ತನ್ನ ಅತೀಂದ್ರಿಯ ಆನಂದಮಯನಾದಂಥ ಶುದ್ಧಾತ್ಮನ ನಿರ್ಣಯ ಮಾಡೋದ, ಇದ ಅವೆಲ್ಲವುಗಳಿಂದ ಬೇರೆ. ಆದ್ರೆ ಇವು ಯಾವ ಪ್ರಕಾರ ಉತ್ತರೋತ್ತರ ಒಳ್ಳೆಯವದಾವಲ್ಲ, ಅದು ಮಾಡಿದ ನಂತರನೇ ಅದು ಸಿಗೋದು. ಇದ್ದಕ್ಕಿದ್ದ ಹಾಗೆ ಸಿಗುವುದಿಲ್ಲ. ಯಾವುದೋ ಜೀವಕ್ಕೆ ಶಿವನ ಪರ್ಯಾಯದೊಳಗೆ ಸಮ್ಯಕ್ ದರ್ಶನ ಆಯಿತು, ಆದರೆ ನೀವು ಶಿವನ ಪರ್ಯಾಯವನ್ನು ಅಷ್ಟೇ ನೋಡ್ತಾ ಇದ್ದೀರಿ, ಹಿಂದೆ ಅದರ ಸಲುವಾಗಿ ಸಂಚಿತಗೊಂಡಂತಹ ಶುಭ ಭಾವದಿಂದ ಯಾವ ಕರ್ಮದ ಬಂದಾಗಿದೆಯೋ ಅದನ್ನು ನೋಡ್ತಾ ಇಲ್ಲ. ಆಗಮದೊಳಗೆ ಯಾವುದೇ ಜೀವದ ಕಾರ್ಯ ಇದೆಯೋ ಅದನ್ನು ಎತ್ತಿ ತೋರಿಸ್ತಾರೆ. ಯಾಕೆ ಅಂತಂದ್ರೆ ನಾವು ಆ ರೀತಿಯ ಕಾರ್ಯ ಮಾಡೋದು. ಪುಣ್ಯ ತನ್ನಷ್ಟಕ್ಕೆ ತಾನೇ ಇರ್ತಿದೆ. ಮತ್ತೆ ಸ್ವಾಭಾವಿಕವಾಗಿ ಹೊರಗಡೆ ಆ ಪ್ರಕಾರದ ಸಾಧರ್ಮಿಗಳ ಕುರಿತು, ಹಿರಿಯರ ಕುರಿತು, ಗುರುಜನರ ಕುರಿತು, ಮುನಿರಾಜರ ಕುರಿತು, ಕೊನೆಗೆ ತನ್ನಾತ್ಮನ ಕುರಿತು ಯಾವ ಭಾವಗಳ ಯಾವ ಉತ್ಕಟವಾದಂಥ ನಿರ್ಮಲತೆ ಬರ್ತಾ ಹೋಗ್ತಿದೆಯೋ ಆ ನಿರ್ಮಲತೆ ಅಂತೂ ತನ್ನ ಸಾಧನೆಯ ಫಲ ಇದೆ, ತನ್ನ ಉದ್ಯಮದಿಂದ ಅದು ಬರುತ್ತಿದೆ. ಕೇವಲ ಅದು ಕಾರ್ಯ ಮಾಡಿತು ಮತ್ತು ಬಂತು ಹೀಗೆ ಮಾತ್ರ. ಅದರ ವ್ಯತ್ಯಾಸ ಅಂತೂ ಇದೆ. ಪುದ್ಗಲನೇ ರೀ. ನಿನ್ನೆ ನೀವು ಶಾಸ್ತ್ರ ತಗೊಂಡು ಹೋದ್ರೆ ಆಗ ಆ ಜೀವರುಗಳಿಗೆ ಆ ಪ್ರಕಾರದ ಜಿನವಾಣಿ ಲಭಿಸುವುದಂಥದ್ದು ಒಂದು ಪುಣ್ಯ ಇತ್ತು. ಜಿನವಾಣಿ ಸ್ವಯಂ ಆ ಪುಣ್ಯಮಯ ಜೀವದ ಕಡೆಗೆ ಹೋಯಿತು. ಆದ್ರೆ ನಿಮ್ದು ಶಾರೀರಿಕ ಅಥವಾ ನಿಮ್ದು ಗಾಡಿ, ಆ ಗಾಡಿ ಮೇಲೆ ಎಂಥಂಥ ಪಾಪಿ ಜೀವರುಗಳನ್ನು ಕರ್ಕೊಂಡು ಹೋಗೋದು ಆಗ್ತಿದೆಯೋ ಅಥವಾ ಇಲ್ಲರಿ? ಸಂಸಾರದೊಳಗೆ ಎಷ್ಟು ಗಾಡಿ ಅದಾವ?
ಜಿನವಾಣಿಯನ್ನ ಬರುವಂಥ ಗಾಡಿ ಎಷ್ಟದವ್ರು. ಬೆಳಗಳು ಹೋಯ್ತು ನಿಮ್ದು ಗಾಡಿ ಗ್ರಂಥ ತಗೊಂಡ. ಶವ ತಗೊಂಡನ್ನು ಹೋಗ್ಲಿಕ್ಕೆ ಉಪಯೋಗ ಆಗ್ತಾವೇನಿಲ್ರಿ ಗಾಡಿ. ಅಸ್ವಸ್ಥ ರೋಗಿಗಳನ್ನ ತಗೊಂಡು ಹೋಗ್ಲಿಕ್ಕೇನು ಆಗ್ತಾವೇನು. ಹಾಗಾದ್ರೆ ಆ ಗಾಡಿದ್ದು ಕೂಡ ಆ ಸಮಯದ ಯೋಗ್ಯತೆ ಅಂತದ್ದು. ಈಗ ನಿಮ್ಮ ಗಾಡಿ ಅದಾವು. ಪ್ರವಚನಕ್ಕೆ ಬರೋದ ಮತ್ತು ಮಾರ್ಕೆಟಿಂಗ್ ಹೋಗೋದ, ಪ್ರವಚನಕ್ಕೆ ಬರೋದ ಮತ್ತು ಸಿನಿಮಾಕ್ಕೆ ಹೋಗೋದ, ಇದ್ರೊಳಗೆ ವ್ಯತ್ಯಾಸ ಇದೆ. ಶಿಖರ್ಜಿಗೆ ಹೋಗೋದ ಮತ್ತು ಮಹಾಬಳೇಶ್ವರಕ್ಕೆ ಹೋಗೋದ, ಇದ್ರೊಳಗೆ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಇದೆ ಇದೆ. ಮತ್ತು ಆ ಗಾಡಿದ್ದು ಕೂಡ ಆ ಸಮಯದ ಆ ಪ್ರಕಾರ ಈ ಜೀವನಗಳಿಗೆ ಪಾಪ ಅಥವಾ ಪುಣ್ಯದಲ್ಲಿ, ಶುಭ ಅಥವಾ ಅಶುಭದಲ್ಲಿ ನಿಮಿತ್ತ ಆಗುವಂತಹ ಯೋಗ್ಯತೆ ಇದೆ. ಅದು ಜಡೇಶ್ವರಿಗೆ, ಅದು ಸ್ವಯಂ ಸ್ವತಂತ್ರ. ನಿರಂತರ ಪಂಚೇಂದ್ರಿಯ ವಿಷಯ ಭೋಗಗಳು ನಡೆಯುವಂತಹ ಮನೆಯಲ್ಲಿ ಮನೆಗೆ ಉಪಯೋಗವಾಗುವಂತಹ ಈ ಸಿಮೆಂಟ, ಕಲ್ಲು, ಮಣ್ಣು, ಕಟ್ಟಿಗೆ, ಗ್ಲಾಸು ಏನಿದೆ ಅವುಗಳದ್ದ ಮತ್ತು ಜಿನವಾಣಿಯ ಧ್ವನಿ ತರಂಗಗಳು ಹೇಳೋದ, ಜಿನವಾಣಿನ ಅಲ್ಲಿ ಇಡೋದ, ಬೇರೆ ಏನೂ ಇಲ್ಲ. ಅಲ್ಲಿ ಉಪಯೋಗ ಆಗುವಂತಹ ಆ ಜಡ ಪದಾರ್ಥಗಳದ ಯೋಗ್ಯತೆಯೊಳಗೆ ಭಿನ್ನತೆ ಇದೂ ಇಲ್ಲ ಅಂತ ಹೇಳಿದ್ರಲ್ಲ. ಯಶಾಂತರಾಗ ರುಚಿಗೆ ಪರಮ ವಿಶ್ವಂ. ಯಶಾಂತ, ಎಷ್ಟು ಈ ಲೋಕದೊಳಗ ಎಷ್ಟು ಶಾಂತ ಪರಮಾಣುಗಳದಾವೋ ಅವೆಲ್ಲ ಪ್ರಭು ನಿನ್ನ ದೇಹದೊಳಗೆ ಬಂದು ನಿಂತಿದ್ದಾವೆ. ನಿನಗೆ ದೇಹ ರೂಪದಿಂದ ರಚನೆ ಆಗುವಲ್ಲಿ ಪರಿಣಮಿಸಿದವೆ. ಹಾಗಾದರೆ ನಾನು ಶಾಂತಿಯ ಸಲುವಾಗಿ ಜಡದಾಶ್ರಯ ಕೂಡ ಮಾಡೋದಿತ್ತು ಅಂತಂದ್ರೆ ನಿನ್ನ ಹತ್ರನೇ ಬಂದಿತ್ತು. ಜಡದಾಶ್ರಯ ಶಾಂತಿಯ ಸಲುವಾಗಿ, ಸುಖದ ಸಲುವಾಗಿ ನಿರಂತರ ಜಡದಾಶ್ರಯನ ಮಾಡ್ತಾ ಇದ್ದೆವು. ಆಹಾರ, ವಸ್ತ್ರ, ಬೆಳ್ಳಿ, ಬಂಗಾರ, ಧನ ಎಲ್ಲ ಜಡದಾಶ್ರಯ ಕೂಡ ನನಗೆ ಶಾಂತಿಯ ಸಲುವಾಗಿ ಜಡದಾಶ್ರಯ ಕೂಡ ಅನಾದಿ ಅಭ್ಯಾಸದನುಸಾರ ಮಾಡಬೇಕಾದಂತಹ ಪ್ರಸಂಗ ಬಂದಾಗ ಆ ಜಡ ಕೂಡ ಇಲ್ಲಿ ನಿನ್ನ ಹತ್ರನ ಬಂದಿದೆ ಅಂದ್ರೆ ನಾನೆಲ್ಲಿ ಬಂದೆ. ಉದ್ಗಲದೊಳಗೂ ಕೂಡ ಎಂಥ ಯೋಗ್ಯತೆ. ಯಾವನೋ ಅವರು ಗಾಡಿ ಖರೀದಿ ಮಾಡಿರ್ತಾನೆ ಮತ್ತು ಅದ ಗಾಡಿ ಬರ್ತಿದೆ ಮನೆಗೆ. ಮಗ ತಗೊಂಡ್ ಬರ್ತಾನೋ, ಯಾವನೋ ಡ್ರೈವರ್ ತಗೊಂಡ್ ಬರ್ತಾನೋ, ಯಾರೋ ತಗೊಂಡ್ ಬರ್ತಾನೆ. ಅವನು ಮುಹೂರ್ತಲೇ ಎಲ್ಲೋ ಯಾತ್ರೆಗೆ ಹೋಗಾಮಿರ್ತಾನ್ರಿ. ಅವ್ನು ತನ್ನ ವಿಚಾರದ ಪ್ರಕಾರ. ಆದ್ರೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನನ್ನು ಆಸ್ಪತ್ರೆಗೆ ಸಾಗಿಸಬೇಕಾದಂಥ ಪ್ರಸಂಗ ಬಂದಿದ್ದಾವೋ ಅಥವಾ ಇಲ್ಲ. ಹೊಸ ಗಾಡಿ. ಹಾಗಾದ್ರೆ ಯಾವ ಪುದ್ಗಲದ ಮೂಲಕ ಯಾವ ಕಾರ್ಯ ಮಾಡಿಸೋದು ಇದು ನಮ್ಮ ಕೈಯೊಳಗಿದೆ ಅಂದ್ರೆ ಆ ಪುದ್ಗಲ ಪರಮಾಣುವಿಂದ ಕೂಡ ಆ ಪ್ರಕಾರದ ಸತ್ಯ. ಇದನ್ನೆಲ್ಲ ತಿಳಿದ ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ಕಾರ್ಯವನ್ನು ನಿನಗೆ ಮಾಡಬೇಕಾಗಿದೆಯೋ, ಯಾವ ಕಾರ್ಯದಿಂದ ನಿನ್ನ ಜೀವನ ಧನ್ಯ ಆಗಿದೆಯೋ, ಯಾವ ಕಾರ್ಯದ ಸಲುವಾಗಿ ಮನುಷ್ಯ ಜೀವನ ಪ್ರಾಪ್ತ ಆಗಿದೆಯೋ, ಮನುಷ್ಯ ಜೀವನದ ಏಕಮೇವ ಕಾರ್ಯ ಯಾವುದಿದೆಯೋ ಆ ಕಾರ್ಯದ ಸಲುವಾಗಿ ನೀನು ಅನ್ಯ ಕಾರಣ, ಕಾಲ, ಕ್ಷೇತ್ರಗಳ ಕಡೆಗೆ ನೋಡುವ ಅವಶ್ಯಕತೆ ಇಲ್ಲ. ಆ ಕಾರ್ಯ ನಿನ್ನ ಪರ್ಯಾಯದೊಳಗಾಗುವುದಿದೆ. ಅದರ ಕಾರಣ ನಿನ್ನ ಸ್ವಭಾವದೊಳಗೆ ವರ್ತಮಾನದಲ್ಲಿ ವಿದ್ಯಮಾನ ಇದೆ. ಇನ್ನು ನಾವು ಯಾರ ಮೇಲೆ ಆರೋಪ ಮಾಡೋದು, ಯಾರ ಮೇಲೆ ಮಾಡೋದು ಹೇಳಿ? ನಿನ್ನ ಹೇಳಿದ್ದು ಜಿನವಾಣಿಯ ಅನುಗ್ರಹ ಇಲ್ಲ, ವಿರುದ್ಧ ಅರ್ಥ ಮಾಡಬಹುದು ಅಂತೇಳಿ. ಆದರೆ ಯಾರ ಅನುಗ್ರಹೀತ ಆಗಿದ್ದಾರೋ ಅವರೆಷ್ಟು ವಿನೇಯ ಇದ್ದಾರೆ, ವಿಭೂಷಿತ ಇದ್ದಾರೆ. ವಿನಯದಿಂದ ವಿಭೂಷಿತ. ನಿಜವಾಗಿ ವಿನಯವೇ ಆಭೂಷಣ ಇದೆ, ಶೀಲವೇ ಆಭೂಷಣ ಇದೆ ಮನುಷ್ಯನ ಜೀವನದೊಳಗ. ಮತ್ತು ಸುಖದ ಸಲುವಾಗಂತೂ ರತ್ನತ್ರಯವೇ ಪರಮ 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 ಆಭೂಷಣ. ರತ್ನತ್ರಯದಿಂದ ತನ್ನ ಆತ್ಮನನ್ನು ಅಲಂಕೃತಗೊಳಿಸಿ, ರಾಗದಿಂದ ಕಲಂಕಿತ ಮಾಡುವುದಕ್ಕಿಂತ ರತ್ನತ್ರಯದಿಂದ ಅಲಂಕೃತಗೊಳಿಸಿ. ಶರೀರ ಒಳಗಾದ್ರೆ ಆಗಲಿ, ಕೇಳಿ ಬಂದಿದ್ರೆ ಇಲ್ಲ, ಹೊರಗಿಂದೇನು ಕೇಳುವುದಿದೆ. ಇಷ್ಟು ದಿವಸ ಕೇಳಿ ಆಗಿದೆ ಇಲ್ವೇ? ಆದ್ರೆ ಕೇಳಿ ಬರೆದಿದ್ರೂ ಕೂಡ ಕೇವಲ ಇಲ್ಲಿ ಬಂದು ಕೂತ ನಂತರ, ಮಂದಿರದೊಳಗೆ ಹೋದ ನಂತರ ಅಷ್ಟೊಂದು ಸ್ಪಷ್ಟವಾಗಿ ಕಾಣದಿದ್ರೂ ಕೂಡ ಬರೀ ಮಂದಿರದೊಳಗೆ ಹೋದ ನಂತರ ಈ ಶರೀರದಲ್ಲಿ ಇರುವಂತಹ ಕಣಗಳ ಮೂಲಕ ಆ ವೀತರಾಗತೆ ಗ್ರಹಣ ಆಗ್ತದೆ. ನೀವು ಕಣ್ಣಿನಿಂದನೇ ನೋಡಿ ಗ್ರಹಣ ಮಾಡಬೇಕು, ತಿಳಿಬೇಕು, ಇದು ಮಾತಿಲ್ಲ. ಒಂದು ಇಂದ್ರಿಯ ಇದೆಯಲ್ಲ, ಏನು ಸ್ಪರ್ಶನ ಇಂದ್ರಿಯ, ಅದು ಯಾವಾಗಲೂ ಇದೆ, ಕಾರ್ಯ ಯಾವಾಗಲೂ ಮಾಡ್ತಿದೆ. ಇವು ಬರ್ತವೆ ಹೋಗ್ತವೆ ಇತರ ಇಂದ್ರಿಯಗಳ.
ಅದರ ಸ್ಪರ್ಶನೇಂದ್ರಿಯದಿಂದ ಆ ಕಾರ್ಯ ಆಗ್ತಿದೆ, ಅದು ಸಂಚೇತನಗೊಳ್ಳುತ್ತಿದೆ. ವಿತರಾಗ ಭಾವದಿಂದ, ಧರ್ಮಾಯತನದಿಂದ. ಯಾತರ ಸಲುವಾಗಿ ಹೇಳಿದ್ದಾರೆ? ಧರ್ಮಾಯತನ ಮತ್ತು ನವದೇವತಾದ ಮೇಲೆ ವಿಚಾರ ಮಾಡ್ರಿ ಒಂದು ವಾರಗಟ್ಟಲೆ. ಅರಹಂತ ಸಿದ್ಧಾಚಾರ್ಯ ಉಪಾಧ್ಯಾಯ ಸಾಧು ಜಿನಧರ್ಮ ಜಿನಾಗಮ ಜಿನಚೈತ್ಯ ಚೇತ ವಿಚಾರ ಮಾಡ್ರಿ. ಬರೀ ಇಷ್ಟೊಂದು ಶಬ್ದದೊಳಗೆ ಏನು ವಿಷಯ ಇದೆ, ಶಬ್ದದ ಮೂಲಕ ಯಾವ ಭಾವವನ್ನು ನಾವು ಗ್ರಹಣ ಮಾಡಬೇಕಾಗಿದೆ, ಯಾವ ಕಾರ್ಯ ನಿಜವಾಗಿ ಜೀವದ ಆಗುತ್ತಿದೆ ಆ ಶಬ್ದದ ಭಾವದೊಳಗ ವಿಚಾರ ಮಾಡೋದು. ಬರೀ ಜನವಾಣಿಯ ಸಾನ್ನಿಧ್ಯಕ್ಕೆ ಬಂದರೆ ಜೀವದ ಭಾವ ನಿರ್ಮಲಾಗ್ತದೆ. ಬರೀ ಜಿನ ಮಂದಿರದೊಳಗೆ ಹೋದರೆ, ಬರೀ ಮಂದಿರದೊಳಗೆ ಹೋದ್ರೆ ಇನ್ನೂ ಭಗವಂತನನ್ನು ನೋಡಿಲ್ಲ. ದೃಷ್ಟಂ ವಿನೇಂದ್ರ ಭವನಂ ಹೇಳಿದ್ರೇನೆಂದ್ರೆ ಭವತಾಪಹಾರಿ. ಏನು ಪಾಪಿಗಳದ್ದು ಕರ್ತವ್ಯವನ್ನು ನೋಡೋದಿದ್ದೀರಿ. ಆ ವಿಧರಾಗಿ ಮಂದಿರದೊಳಗೆ ಬರೇ ದೃಷ್ಟಂ ಜಿನೇಂದ್ರ ಭವನಂ, ಬರೇ ಭವನನು ಏನಾಗ್ತಿದೆ? ಭವತಾಪದ ನಾಶ. ಅವೆಲ್ಲ ಸುಳ್ಳಾಗಿದ್ದವ್ರೆ. ಭಕ್ತಾಮರ ಹೇಳಿದ್ದಾರೆ. ಅಮರ ಭಕ್ತ ಬಂದ ನಮಿಸಿದ. ಅಮರ ಯಾಕ? ಮನುಷ್ಯನ ಅಪೇಕ್ಷಾದಿಂದ ಅವನ ಜೀವನ ಬಹಳ ದೀರ್ಘ ಇದೆ. 2 ಸಾಗರವೇ ಅವನ ಸೌಧರ್ಮ ಇಂದ್ರನ ಆಯುಷ್ಯ. 2 ಸಾಗರ ಅಂದ್ರೆ ಎಷ್ಟ? ಶಚಿದೇವಿಯ ಅಸಂಖ್ಯ ಭವ ಆಗುತ್ತವ್ರಿ. ಶಚಿದೇವಿಯ ಅಸಂಖ್ಯ ಭವ ಆಗುವುದಿಲ್ಲ, ಅಸಂಖ್ಯ ಶಚಿದೇವಿಯರು ಬರ್ತಾರ್ರಿ. ಮತ್ತ ಅವರೆಲ್ಲ ಅಲ್ಲಿಂದ ಶಚಿದೇವಿಯ ಭವವನ್ನ ಬಿಟ್ಟು ಇಲ್ಲಿ ಬಂದ ಮೋಕ್ಷಕ್ಕೆ ಹೊರಟು ಹೋಗ್ತಾರೆ. ಅಂಥವ್ರ ಅಸಂಖ್ಯ ಶಚಿದೇವಿಯರ ಅವನು ದೇವಿಯರಾಗಿ ಅಲ್ಲಿ ಆಯು ಪೂರ್ಣಾಗಿ ಮನುಷ್ಯರು ನಿಯಮದಿಂದ ಅವರ ಏಕಭವ ಆಗುತ್ತಾರೆ. ಶಚಿದೇವಿ ಅವ್ರ ಅಸಂಖ್ಯ ಹೋಗ್ತಾರ್ರಿ, ಅವನ ಅಲ್ಲೇ ಇರ್ತಾರೆ. ಅಂಥೇಳಿ ಅಮರ ಇರ್ತಾರೆ. ಅಮರ ಭಕ್ತದನ, ಅಮರ ಭಕ್ತದನ ಇದು ಒಂದು ಅಪೇಕ್ಷಾ. ಇನ್ನೊಂದು ಅವನ ಭಕ್ತಿಯೊಳಗ ಯಾವಾಗೂ ಕುಂದು ಬರುವುದಿಲ್ಲ, ಅದು ಅಮರ ಇರ್ತಿದೆ ಅಂತೇಳಿ ಅಮರ. ಭಕ್ತಿಯೊಳಗ ಕುಂದು ಬರುವುದಿಲ್ಲ, ಬೇಸರ ಬರುವುದಿಲ್ಲ. ತನ್ನ ಜೀವನದೊಳಗೆ ಎಷ್ಟು ತೀರ್ಥಂಕರ ಪಂಚಕಲ್ಯಾಣಿಗಳನ್ನು ಮಾಡ್ತಾರೆ, ಅಸಂಖ್ಯ. ಅದಕ್ಕ ಭಕ್ತಾಮರ ಪ್ರಣತಮೋ ಮಣಿಪ್ರಧಾನ ಉದ್ಯೋತಕಂ ದಲಿತ ಪಾಪತಮೋ ಸಮ್ಯಕ್ ಪ್ರಣಮ್ಯ ಜಿನಪಾದಯುನಂ. ಸಮ್ಯಕ್ ಪ್ರಣಮ್ಯ, ಒಳ್ಳೆಯ ರೀತಿಯಿಂದ ಉತ್ಕೃಷ್ಟವಾಗಿ ನಮನ. ಸಮ್ಯಕ್ ಅನ್ನೋ ಅಂದ್ರೆ ಯಥಾರ್ಥ ರೂಪದಿಂದ, ಪ್ರಣಮ್ಯ ಉತ್ಕೃಷ್ಟ ರೂಪದಿಂದ ನಮನ, ನಮಿಸುವುದು, ನಮಸ್ಕಾರ. ನಾವು ಯಾರು ಯಾವ ಸ್ವಾಮಿ ಸಮಂತ ಭದ್ರಾಚಾರ್ಯರು ಹೇಳಿದರೋ ಬೃಹತ್ ಸ್ವಯಂಭೂ ಸ್ತೋತ್ರದೊಳಗ, ಮಿಥ್ಯಾದೃಷ್ಟಿ ಜೀವಕ್ಕೂ ನೀವು ಒಂದು ಸಲ ಕೂಡ ನಮಸ್ಕಾರ ಮಾಡಿ. ನಮ್ಮದ ಆಗಮದ ಆಲೋಕದೊಳಗೆ ನಮ್ಮ ಆಂತರ್ಯದ ಅವಲೋಕನೆ ಮಾಡಿದ್ದೇ ಆದ್ರ ಯಾವ ಉದ್ಧಟ ಜೀವ ಹೇಳಬಹುದ್ರೆ ನಾ ಭಗವಂತನ ದರ್ಶನ ಮಾಡಿದ್ದೇನೆ ಅಂತ ಹೇಳಿ. ಅಷ್ಟು ಹೇಳುವ ಧೈರ್ಯ ಅಥವಾ ಉದ್ಧಟತನ ಯಾವ ಜೀವದಲ್ಲಿ ಇದೆ? ಆಗಮದ ಆಲೋಕದೊಳಗೆ ಅಂತರಂಗದ ಅವಲೋಕನೆ ಮಾಡಿದ ನಂತರ ಯಾವ ಜೀವ ಹೇಳೋದು ಮಿಥ್ಯಾದೃಷ್ಟಿ ಜೀವ ಅಥವಾ ಪ್ರಾಮಾಣಿಕ ಜೀವ ಹೇಳೋದು ಸಾಧ್ಯ ಇಲ್ಲ. ಆಗಮದ ಆಲೋಕದೊಳಗೆ ನೋಡಿದಂದ್ರೆ ಅಂತರಂಗದ ಅವಲೋಕನೆ ಮಾಡಿದ. ಹಾಗಾದರೆ ಹೇಳೋದು ಸಾಧ್ಯ ಇದೆ ಅಂದ್ರೆ ನಾ ಭಗವಂತನ ದರ್ಶನ ಮಾಡಿದ್ದೇನೆ. ಭಗವಂತನ ದರ್ಶನ ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಅದರ ಸಲುವಾಗಿ ಸಂಯೋಗದಲ್ಲಿ ಪ್ರತಿಕೂಲತೆನೇ ಇರಬೇಕು, ಹೀಗೆ ನಿಯಮ ಇಲ್ಲ. ಜೀವದ ಯೋಗ್ಯತೆ ಇದೆ, ಸ್ವಯಂ ಜೀವದ ಯೋಗ್ಯತೆ. ಸಮವಸರಣದೊಳಗೆ ಲಕ್ಷಾಂತರ ಜೀವನಗಳು, ಆದ್ರೆ 12 ಸಭೆಯೊಳಗೆ ಎಷ್ಟಿರ್ತಾರೆ? 12 ಸಭೆಯೊಳಗೆ ಎಷ್ಟಿರ್ತಾರೆ? ಹೊರಗಡೆ ಎಷ್ಟಿರ್ತಾರೆ? ಯಾರ್ಯಾರು ಎಲ್ಲೆಲ್ಲಿ ಸಂತುಷ್ಟರಾಗಿ, ಯಾರ್ಯಾರು ಎಲ್ಲೆಲ್ಲಿ ಆನಂದಿತ ಆಗ್ತಾ ಇದ್ದಾರೆ? ದಿವ್ಯಧ್ವನಿಯಲ್ಲಿ ಎಷ್ಟು ಜೀವನಗಳಿದ್ದಾರೆ?
ದಿವ್ಯ ಧ್ವನಿಯ ಲಾಭ ಎಷ್ಟು ಜೀವನಗಳಿಗೆ. ಹಾಗಾದ್ರೆ ನಾವು ದರ್ಶನ ಮಾಡುವ ನಿಯಮ ತಗೊಂಡಿದ್ದೀವಿ, ದಿನ ಹೋಗ್ತೀವಿ, ಏನೇ ಇದ್ರೂ ತಪ್ಪಿಸೋದಿಲ್ಲ. ಇವೆಲ್ಲ ಏನದವು? ಸಮ್ಯಕ್ ಪ್ರಣಮ್ಯ ಜಿನಪಾದಯುಗಂ ಯುಗ ಆಲಂಬನಂ ಭವಜಲೇ ಪತತಾಂ ಜನಾನ. ಆಲಂಬನಂ ಅವಲಂಬನೆ ಅಂದ್ರೆ ಭವಸಾಗರಗಳು ಪತಿತಾಗ್ತಾ ಇರುವಂತಹ ಜನರುಗಳ ಅಲ್ಲಿಂದ ಭವಸಾಗರವನ್ನು ದಾಟಲಿಕ್ಕೆ ಸಮರ್ಥ. ದೃಷ್ಟಿ ಎಂಥದ್ದು ಕೊಟ್ಟಿದ್ದಾರೆ, ಭಕ್ತಿ ನಿಮಿತ್ತಗಳು ಎಂಥವಿದ್ದಾವೆ. ಅದರ ಸಲುವಾಗಿ ಈ ವಿಷಯ ಬಿಡುವುದಿಲ್ಲ. ನವದೇವತಾ ಮತ್ತು ಷಟ್ ಆಯತನ ಧರ್ಮಾಯತನ ಅವುಗಳತ್ತ ಚಿಂತನೆ ಮಾಡುವುದು, ಅವುಗಳ ವ್ಯಾಖ್ಯೆ ಏನೋ ತಿಳಿದಿದ್ದಿರಬಹುದು, ಆ ಶಬ್ದಗಳನ್ನೇನೋ ಗುರುತಿಸಿದ್ದಿರಬಹುದು, ಅವು ನಮ್ಮ ಬಾಯಲ್ಲೇ ಇರಬಹುದು, ಕಂಠದಲ್ಲೇ ಇರಬಹುದು. ಆದರೆ ಅವುಗಳ ಅರ್ಥ ನಮಗೆ ಗೊತ್ತಾಗಿದೆ. ದೃಷ್ಟಂ ಭವತಾಪಹಾರಿ. ಮಾನಸ್ತಂಭವನ್ನು ನೋಡಿದ ನಂತರ ಇಂದ್ರಭೂತಿ ಬ್ರಾಹ್ಮಣನ ಮಿಥ್ಯಾ ಅಭಿಮಾನ ಹೇಗೆ ಕಡಿಮೆಯಿತ್ತು. ಮಾನಸ್ತಂಭ ನಾವು ನೋಡ್ತೇವೆ, ಅದೇ ಕಣ್ಣಿನಿಂದ ನೋಡುವುದೇನಿದೆ, ಪುಣ್ಯದಿಂದ ನೋಡುವುದೇನಿದೆ, ಅದು ನೋಡುವಿಕೆ ಅಲ್ಲ. ಎರಡು ಮಾತ್ರ ವಿಜಯನ, ಕಣ್ಣಿನಿಂದ ನೋಡುವುದ ಮತ್ತು ಪುಣ್ಯದಿಂದ ನೋಡುವುದ. ಅವು ಎರಡೂ ನೋಡುವಿಕೆ ಅಲ್ಲ. ಜ್ಞಾನದಿಂದ ನೋಡುವಿಕೆ, ಚೈತನ್ಯದಿಂದ ನೋಡುವಿಕೆ, ಚೈತನ್ಯ ಸ್ವಭಾವದ ಚೈತನ್ಯ ಸ್ವಭಾವ ಚೈತನ್ಯವಾಗಿ ನೋಡಲಿಕ್ಕೆ. ಏನಾಯಿತು? ಯಾರು ಉಪದೇಶದಿಂದ ಅವನಿಗೆ ಸಮ್ಯಕ್ ದರ್ಶನ ಆಯಿತು? ಆ ಇಂದ್ರಭೂತಿ ಬ್ರಾಹ್ಮಣನಿಗೆ ಯಾರು ಉಪದೇಶದಿಂದ, ಯಾರು ಉಪದೇಶದಿಂದ ಸಮ್ಯಕ್ ದರ್ಶನ ಆಯಿತು ಅನ್ನೋದು ಹೇಳ್ರಿ. ನೋಡ್ರಿ, ಅವನಿಗೆ ಸಮ್ಯಕ್ ದರ್ಶನ ಮಾನಸ್ತಂಭ ನೋಡಿದ ಕೂಡಲೇ ತತ್ವದ ನಿರ್ಣಯ ಆಯ್ತು, ಸಮ್ಯಕ್ ದರ್ಶನ ಆಯ್ತು, ಆತ್ಮನ ಅನುಭೂತಿ ಆಯ್ತು, ಪಂಚಮ ಗುಣಸ್ಥಾನ ಬಂತ, ಮುನಿ ದೀಕ್ಷಾ ಧಾರಣ ಮಾಡಿದ ಎಲ್ಲ ಅಂತರ ಮುಹೂರ್ತಗಳಾಗಿರ್ತದೆ. ಗಣಧರ ಪದವಿಗೇರಿದ, ಆಮೇಲೆ ದಿವ್ಯ ಧ್ವನಿ ಮಾಡಿರ್ತಾರೆ. ಹಾಗಾದ್ರೆ ಯಾರ ಉಪದೇಶದಿಂದ ಅವನಿಗೆ ಸಮ್ಯಕ್ ದರ್ಶನ ಆಯಿತು? ಉಪದೇಶ ಎಲ್ಲಿರ್ತಾರೆ? ಅಲ್ಲಿ ದಿವ್ಯ ಧ್ವನಿ ಆಮೇಲೆ ಹೊರಡಿರ್ತಾರಲ್ಲ, ಇವು ಗಣಧರ ಆದ್ಮೇಲೆ ಹೊರಡಿರ್ತಾರೆ ಸುಧತಾರೆ. ಹಾಗಾದ್ರೆ ಯಾರ ಉಪದೇಶದಿಂದ ಅವನಿಗೆ ಸಮ್ಯಕ್ ದರ್ಶನ ಆಯಿತು? ಮಹಾವೀರ ತೀರ್ಥಂಕರ ಕಥೆಯನ್ನು ಹೇಳಿದೆವು. ಸಿಂಹ ಪರ್ಯಾಯದಲ್ಲಿ ಚಾರಣಮುನಿಗಳು ಉಪದೇಶ ಮಾಡಿದ್ರು ಅಥವಾ ಅದರದ ಯೋಗ್ಯತೆಯಿಂದ ಅದ ಸಮ್ಯಕ್ ದರ್ಶನ ಪ್ರಾಪ್ತ ಸ್ವಯಂ ಅಂತರ್ಮುಖತೆಯಿಂದ ಪ್ರಾಪ್ತ ಮಾಡಿಕೊಂಡ್ರೆ, ಅಂತರ್ಮುಖತೆಯಿಂದ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡ ನಂತರ ಆ ಜೀವದ ಕಣ್ಣೊಳಗಿಂದ ಅಶ್ರುಧಾರೆ ಬರ್ತಿದೆ. ಆ ದಿವ್ಯವಾದಂತಹ ರೂಪನ್ನು ನೋಡಿ, ಚಾರಣಮುನಿಗಳ ರೂಪವನ್ನು ಅವರು ಉಪದೇಶ ಏನು ಮಾಡಿಸ್ತಾರೆ? ಉಪದೇಶದಿಂದ ಆಗ್ಬೇಕಾದ್ರೆ ಅದೇ ಜೀವಕ್ಕೆ ಮರೀಚಿಯ ಭವದಲ್ಲಿ ಯಾಕೆ ಆಗಲಿಲ್ಲ? ಇಂದ್ರ ಹೋದಿದ್ದ ಐದನಲ್ಲ, ಯಾರ ಉಪದೇಶದಿಂದ ಆಯ್ತು? ತ್ರೈಕಾಲಿ ದ್ರವ್ಯ ಷಟ್ಕಂ ಅಂತ ಹೇಳಿ ಹೇಳಿದವ ಭೋಜ್ಯ ಪತ್ರವನ್ನ ತಗೊಂಡು ಹೋದ. ಯಾರ? ಇಂದ್ರನೇ. ಇಂದ್ರ ತಗೊಂಡು ಹೋದ. ಅದನ್ನು ನೋಡಿದ, ಏನ್ ತಿಳಿತಾ ಇಲ್ಲ. ಅದಕ್ಕೆ ಇಲ್ಲಿ ಸ್ವಾಮೀಜಿ ಅನೇಕ ಬಾರಿ ಹೇಳ್ತಾರೆ, ಸರ್ವಜ್ಞ ಪ್ರಭುವನ್ನು ಹೊರತುಪಡಿಸಿ, ವೀತರಾಗಿ ಸಂತರನ್ನು ಹೊರತುಪಡಿಸಿ ಈ ಮಾತು ಯಾರೂ ಹೇಳೋ ಸಾಧ್ಯ, ಆಂತರ್ಯದ ಮಾತು ಯಾರೂ ಹೇಳೋ ಸಾಧ್ಯ ಇಲ್ಲ. ಎಷ್ಟು ಹಾಡುಕೊಂಡಿದ್ದಾರೆ, ಎಷ್ಟು ಗುಣದಾನ ಮಾಡಿದ್ದಾರೆ, ಎಷ್ಟು ಗುಣಕೀರ್ತನೆ ಮಾಡಿದ್ದಾರೆ ಜೈನಧರ್ಮದವರ. ಸರ್ವಜ್ಞರನ್ನು ಹೊರತುಪಡಿಸಿ ಇಂಥ ಸೂಕ್ಷ್ಮ ಅಂತಃತತ್ವವನ್ನ, ಉತ್ಪಾದವ್ಯಯವನ್ನ, ಧ್ರುವತೆಯನ್ನ, ಅರೂಪಿ ತತ್ವಗಳನ್ನ, ಅರೂಪಿ ಭಾವವನ್ನ ಸರ್ವಜ್ಞರನ್ನು ಹೊರತುಪಡಿಸಿ ಯಾರೂ ಹೇಳುವ ಸಾಧ್ಯ. ಮಹಿಮಾ ಬರುತ್ತೈತೆ, ಹಾಗೆ ಕಳೆದು ಹೋಗ್ತಾ ಇದೆ ಜೀವನ, ಹಾಗೆ ಕಳೆದು ಹೋಗ್ತಾ ಇದೆ. ಒಂದು ಜೀವ ಇನ್ನೊಂದು ರೀತಿಗೆ ಹೋಗ್ತಾನೆ, ದೇವಸ್ಮಿಗೆ ಹೋಗ್ತಾ ಹೋಗಿದೆ. 4 ದಿವಸದಲ್ಲಿ ಎಲ್ಲರೂ ಮರ್ತನ್ನು ಹೋಗ್ತಾರೆ. ಅನೇಕ ವರ್ಷಗಳವರೆಗೆ ಸೇವಾ ಮಾಡಿದೆ, ಆದರೆ 4 ದಿವಸ ಮರ್ತು ಹೋಗ್ತಾರೆ. ಯಾರು ಒಂದು ವೇಳೆ ನೆನಪು ಮಾಡಿದ್ರು ಕೂಡ ತಮ್ಮ ಸ್ವಾರ್ಥದ ಸಲುವಾಗಿ ನೆನಪು ಮಾಡ್ತಾರೆ ವಿನಃ ಈ ಜೀವವನ್ನ, ಈ ಜೀವ ರೂಪದಿಂದ, ಈ ವ್ಯಕ್ತಿಯನ್ನ, ಈ ವ್ಯಕ್ತಿ ರೂಪದಿಂದ ಯಾರು ನೆನಪು ಮಾಡ್ತಾರೆ, ಯಾರಿಗೆ ಆ ವ್ಯಕ್ತಿಯ ಕೊರತೆ ಅನ್ನಿಸ್ತಿದೆ, ತಮ್ಮ ಸ್ವಾರ್ಥದ ಸಲುವಾಗಿ ಅವರು ಕೊರತೆ ಅನ್ನಿಸ್ತಿದ್ದೀರಿ.
ಅಮ್ಮ ಇದ್ರೆ ಈಗ ಆಗುತ್ತಿರಲಿಲ್ಲ, ಅಮ್ಮ ಇದ್ರೆ ಹೀಗೆ ನೋಡ್ತಿದ್ರು ಅನ್ನಿಸ್ತೀನಿ. ನನ್ನ ಸ್ವಾರ್ಥದ ಸಲುವಾಗಿ ನನಗೆ ಗಮನ. ಆದ್ರೆ ಅವರು ಮಾಡಿದ ಕರ್ತವ್ಯದ ಕುರಿತಾಗಿ ಏನು ನಮ್ಮಲ್ಲಿ ಕೃತಜ್ಞತೆ ಇದೆ. ಏನಾಗ್ತಿದೆ? ಯಾವುದರ ಸಲುವಾಗಿ ಹೋಗ್ತು? ಜೀವನ ಹೋಗ್ತಿದೆ, ಜೀವ ಇನ್ನೊಂದು ರೀತಿಗೆ ಹೋಗ್ತಾನೆ, ದೇಹ ಭಸ್ಮಾಗಿ ಹಾರಿ ಹೋಗ್ತಿದ್ದೇವೆ. ಮತ್ತು ಆ ಯಾವ ನಾಮ, ಆ ದೀರ್ಘ 80 ವರ್ಷದ ಜೀವನದೊಳಗೆ ಏನು ದುಡಿಮೆ ಇತ್ತಲ್ಲ, ಅದರ ಫಲಸ್ವರೂಪವಾಗಿ ಯಾರು ಸ್ಮರಿಸ್ತಾರೆ ನಮ್ಮನ್ನು? ವಸ್ತು ಸ್ವರೂಪದ ವಿಚಾರ ಇರುತ್ತಂತಾರೆ. ಹಾಗಂತೇಳಿ ಅವರ ಕುರಿತು ದ್ವೇಷ ಮಾಡುವ ಮಾತಿಲ್ಲ. ದ್ವೇಷ ಬರೋದನೇ ಇಲ್ರಿ ವಸ್ತು ಸ್ವರೂಪ ಕೆಳದ ಮೇಲೆ. ಅವರ ನೆನೆಸುವ ಮಾತು ಬೇಕೇ ಇಲ್ಲ, ಅವರ ನೆನೆಸೋದು ಸಾಧ್ಯನೇ ಇಲ್ಲ. ಆದ್ರೆ ನನ್ನನ್ನು ನಾನು ನೆನೆಸುವ ಯೋಗ್ಯತೆಯನ್ನು ಕಳ್ಕೊಳ್ತೇನಲ್ಲ ಈ ಭಾವಕ್ಕೆ ಹೋಯ್ತಂತಂದ್ರೆ. ಹೌದಿಲ್ಲ? ಅಸಂಜ್ಞೆಗಳು ಹೋದೆನು, ಅಥವಾ ಸಂಜ್ಞೆ ಮಿಥ್ಯಾದೃಷ್ಟಿ ಯಾವುದೋ ಉದಯ ಆದೆನು, ಮನುಷ್ಯ ಆದೆನು ಅಂತಂದ್ರೆ ಅಲ್ಲೇನಾಗುದು? ತಿರಿಯಂಚನಾರ್ಗಿ ಆಗೋದಿಲ್ಲ ಅಂತ ಹೇಳಿದ್ಕೊಂಡು ಮನುಷ್ಯ ಆಗ್ತೇವೆ ಅಥವಾ ದೇವ ಆಗ್ತೇವೆ. ಮನುಷ್ಯ ಆಗ್ತೇವೆ, ದೇವ ಆದೇವ ಅಂತಂದ್ರೆ ಏನಾಗೋದಿಲ್ಲ. ಎಲ್ಲೋ ಅರಬ್ ರಾಷ್ಟ್ರದೊಳಗೆ ಜನ್ಮ ಆಯಿತು ಅಂತಂದ್ರೆ ಏನ್ ಮಾಡೋದು? ಮ್ಲೇಚ್ಛ ಖಂಡದೊಳಗೆ ಜನ್ಮ ಆಯಿತು ಅಂತಂದ್ರೆ ಏನು? ಭವನತ್ರಿಕದೊಳಗೆ ಜನ್ಮ ಆಯಿತು ಅಂತಂದ್ರೆ ಏನ್ ಮಾಡೋದು? ಯಾವುದನ್ನ ನಾನು ಅಂತ ಹೇಳಿ ತಿಳ್ಕೊಂಡ ಇದರ ಜೊತೆಗೆ ಬಾಳಿ ಬದುಕಿದ್ದೇನೆ ಅಂತಹ ಒಂದು ನಾನು ಅನ್ಲಿಕ್ಕೆ ಶಿಲ್ಪಿದ್ದೇನೆ ವಸ್ತು. ಆದರೆ ನಿಜವಾಗಿ ನಾನ್ಯಾರ ಅಂತ ಹೇಳಿ ತಿಳಿದುಕೊಳ್ಳುವ ಅವಕಾಶ ಅಲ್ಲಿ ಸಿಗೋದು ಸಾಧ್ಯತೆ ಇದೆ. ನೋಡಿ, ದೀರ್ಘ ವಿಚಾರ ಮಾಡೋದು. ಯಾವುದರ ಸಲುವಾಗಿ ಇಷ್ಟೊಂದು ಆವೇಶ ಅಂತಂದ್ರೆ ಅಷ್ಟಾಂಗಿಕ ಮುಗಿತಾ ಇದೆ ಅಂತ ಹೇಳಿ ಆವೇಶ. ಪ್ರಾರಂಭ ಆಗುವೊಳದೊಳಗೆ ಎಷ್ಟು ಶಾಂತಮಯ ಪರಿಣಾಮ ಇರ್ತೀವಿ, ಎಷ್ಟು ಉತ್ಸಾಹದ ಪರಿಣಾಮ ಇರ್ತೀವಿ. ಮುಗಿಯೊಳದೊಳಗೆ ಎಷ್ಟು ಆತುರ ಆವೇಶ ಬರ್ತಿದೆ. ನಂದು ವೈಯಕ್ತಿಕ ದಶಲಕ್ಷಣನೂ ಹೇಳಬೇಕಾಯಿತು, ಅಷ್ಟಾಂಗಿಕನೂ ಹೇಳಬೇಕಾಯಿತು. ಏನು ಮಾಡುವುದೇನು? ನಾನು ಜೀವನದೊಳಗಿನ ಈ ಒಂದು ವಾರದ ಅವಕಾಶ ಅಷ್ಟಮಿ, ನವಮಿ, ದಶಮಿ, ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ 7 ದಿವಸ ಆಗಿದೆ. ಯಾವ ತಿಥಿ ಕ್ಷಯ ಆಗಿಲ್ಲ, ಮುಂದೆ ಪ್ರತಿಪದ ಕ್ಷಯ ಆಗಿದೆ. ನಾಳೆ ಪೌರ್ಣಿಮೆ, ನಾಡಿದ್ದು ಪ್ರತಿಪದ ಇರಬೇಕಲ್ಲ, ಶ್ರಾವಣ ಶುದ್ಧ ಪ್ರತಿಪದ. ಅದು ಇಲ್ಲ ಅಂತ ಹೇಳಿ ನಾಳೆನೇ ಇದೆ. ಏನ ನಾಳೆ ಹೊರಟಿದ್ದೀನಿ ದಿವ್ಯ ಧ್ವನಿ ಭವಿತಾ ನೋಡು. ನಾವು ತತ್ವವನ್ನು ತಿಳಿಯುವಂಥವ್ರು ಕೂಡ ಕೇವಲ ಅಂಧಶ್ರದ್ಧೆಯಿಂದ ಅದರ ಆಚರಣೆ ಮಾಡಲಿಕ್ಕೆ ತಯಾರಾಗಿವಲ್ಲ, ಅದಕ್ಕೆ ನಮಗೂ ಬುದ್ಧಿ ಕಲಿಷ್ಠ ಅರ್ಥಾತ್ ನೀನು ಯಥಾರ್ಥ ವಿಚಾರ ಮಾಡಂತ ಹೇಳಿದ್ರು. ದೈವಯೋಗದಿಂದ ಶ್ರಾವಣ ಶುದ್ಧ ಪ್ರತಿಪದನೇ ಇಲ್ರಿ. ಹಾಗಾದ್ರೆ ಯಾವುದೋ ಒಂದು ದಿವಸ ಆಚರಣೆ ಮಾಡ್ತೇನೆ ನೀವು ಆಚರಣೆ ಮಾಡಬೇಕೆಂದು ಬೇಡ, ಇಲ್ಲ ಸಂದೇಹದ ಮಾತಿಲ್ಲ. ಆದ್ರೆ ತತ್ವ ತಿಳ್ಕೊಳ್ಳುವವರ ತಿಳ್ಕೊಳ್ಳಿ. ತಿಥಿಯ ಆಧಾರದಿಂದ ನಾವು ಅದರ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವಲ್ಲ, ಆಚರಣೆ ಮಾಡುವ ಪರಂಪರ ಇದೆಯಲ್ಲ. ದಶಲಕ್ಷಣದೊಳಗೆ ಯಾವುದಾದ್ರೂ 10 ದಿವಸದೊಳಗೆ ಒಂದು ತಿಥಿ ಕಡಿಮೆ ಆಗಿತ್ತು ಅಂತಂದ್ರೆ ಅಲ್ಲೇನ್ ಮಾಡ್ತಾರ್ರಿ? ಬೆಳಗವ್ರೆ 2 ಬೆಳಗುತ್ತಾರೆ ಒಂದೇ ದಿವಸ. ಹೌದು ಅಥವಾ ಇಲ್ವೇ? ಮಾನವ ಅರ್ಥವ ಎರಡೂ ಧರ್ಮಗಳನ್ನು ಬೆಳೆಯುತ್ತಾರೆ. ಒಂದು ತಿಥಿ ವೃದ್ಧಿಯಾಗಿತ್ತು ಅಂತಂದ್ರೆ 2 ದಿವಸ ಒಂದೇ ಧರ್ಮ ಬೆಳೆಯುತ್ತಾರೆ. ಇವೆಲ್ಲ ಏನು ನಡೆದಿರೋದು? ಇವೆಲ್ಲ ವಸ್ತು ಸ್ವರೂಪಕ ಅನುಕೂಲದವು, ಆತ್ಮಕಲ್ಯಾಣಕ್ಕೆ ಅನುಕೂಲದವು. 2 ಬೆಳಗೋದೇನು? ನೀ 4 ಬೆಳಗ 10 ಬೆಳಗ ನಿರಂತರ ಬೆಳಗಲ್ಲ, ಅದರ ದೃಷ್ಟಿಯೊಳಗ ವಿಪರೀತತ ಎಷ್ಟು ಏನಿದೆ? ತಿಥಿಯ ಆಧಾರದಿಂದ ಮಾಡ್ತೇವೆ ನಾವು. ಹಾಗಾದ್ರೆ ನಮಗೆ ಧರ್ಮದ ರುಚಿ ಇದೆ ಕಾರ್ಯಕ್ರಮ ಮಾಡೋದ, ಅಥವಾ ತಿಥಿಯ ಆಚರಣೆ ಮಾಡೋದ ಕಾರ್ಯಕ್ರಮ ಮಾಡೋದಿದ್ದು ರುಚಿ ಇದೆ. ದಶಲಕ್ಷಣದ ಆಚರಣೆನೇ ಇರಲಿ. ಅಂಧ ಅನುಕರಣೆಯೊಳಗ ನಾವು ಪ್ರವಾಹದೊಳಗೆ ಕೊಚ್ಚಿಕೊಂಡು ಹೋಗ್ತಾ ಇದ್ದೇವೆ. ಸ್ವಲ್ಪ ತಿಳ್ಕೊಳ್ರಿ, ವಿಪರೀತ ಅರ್ಥಗ್ರಹಣ ಮಾಡಿದ್ರೆ ಅದು ನಿಮಗೆ ಬಿಟ್ಟದ್ದು ವಿಷಯ. ಮಾಡಬಾರ್ದು ಅನ್ನುವ ಮಾತಿಲ್ಲ, ಆದ್ರೆ ವಾಸ್ತವಿಕತೆ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಯಾವ ತಿಥಿಯ ಆಧಾರದಿಂದ ಕಾರ್ಯಕ್ರಮ ಮಾಡೋದಿತ್ತು ಆ ತಿಥಿನೇ ಇಲ್ಲ ದೈವಯೋಗದಿಂದ. ನಮ್ಗೆ ದುರ್ಭಾಗ್ಯನೇ ಅಂತದ್ದಿಲ್ಲ. ಹಾಗಾದ್ರೆ ಯಾವುದೋ ಒಂದು ದಿವಸ ಮಾಡುವಂಥದ್ದು ನಿಮ್ಮಲ್ಲೇ ಉದಾತ್ತತೆ ಇತ್ತು ಅಂತಂದ್ರೆ ಒಂದೇ ದಿವಸ ನಿರಂತರ ಮಾಡಿರಲಿ. ಆತ್ಮಾರಾಧನೆಗೆ ವಿಶಿಷ್ಟ ತಿಥಿ ಬೇಕಾಗಿದೆ ಅಂದ್ರೆ, ಚತುರ್ದಶಿ ಬೇಕಾಗಿದೆ, ಅಷ್ಟಮಿ ಬೇಕಾಗಿದೆ.
ಬೇಕಾಗಿದೆಯನ? ಭಾದ್ರಪದ ಶುದ್ಧ ಪಂಚಮಿ ಬೇಕಾಗಿದೆಯನ? ಏನು ಬೇಕಾಗಿದೆ? ಹಾಗಾದ್ರೆ ನಮಗೆ ಧರ್ಮ ಮಾಡೋದಿದೆ, ಅದು ಪರಂಪರೆ ನಡೆಸೋದಿದೆ. ನಮಗೆ ಆತ್ಮ ಕಲ್ಯಾಣದ ಮಾತಿದೆ, ಧ್ಯೇಯ ಇದೆ ಅಂದ್ರೆ ಶ್ರಾವಕ ಧರ್ಮ ಪ್ರಕಾಶದೊಳಗೆ ಹೇಳ್ರಿ, ಯಾವ್ಯಾವುದೋ ನಿಮಿತ್ತದಿಂದ ಮಂದಿರದ ವರ್ಷವರ್ಧಂತಿ, ದಶಲಕ್ಷಣ ಪರ್ವ, ಅಷ್ಟಾಂಗಿಕ ಪರ್ವ, ಪಂಚಮಿ ತಿಥಿ, ಅಷ್ಟಮಿ ತಿಥಿ, ಚತುರ್ದಶಿ ತಿಥಿ ಇವೆಲ್ಲ ಹೇಳಿದ್ರೆ ನಿರಂತರ ಧರ್ಮದ ಪ್ರಭಾವನೆ ನಡೀತಾ ಇರ್ಬೇಕು, ಕಾರ್ಯ ನಡೀತಾ ಇರ್ಬೇಕು. ಇದು ಯಾವ ಉದ್ದೇಶದಿಂದ ಹೇಳಿದ್ರೆ, ಮಾಡೋ ಸಲುವಾಗಿ ಹೇಳಿದ್ರು ಏನು? ಸಾಂಸಾರಿಕ ಕಾರ್ಯದಿಂದ ರಸ ಕಮ್ಮಿ ಆಗಲಿ ಅಂತ ಹೇಳಿದ್ರೆ ಯಾರಿಗೆ ಹೇಳಿದ್ರು? ಪಂಚಮಗುಣ ಸ್ಥಾನ ಬರ್ತಿದ್ದೆ. ಹಾಗಾದ್ರೆ ನಾವೇನ್ ಮಾಡೋದು? ನಾವು ಪಂಚಮಗುಣ ಸ್ಥಾನ ಯಾವುದರಿಂದ ಬರ್ತಿದೆಯೋ ಅದರ ಆಶ್ರಯ, ಆರಾಧನೆ, ಅಭ್ಯಾಸ ಅದೆಲ್ಲ ಮಾಡೋದಿಲ್ಲ. ಅದೆಲ್ಲ ಮಾಡೋದು ನಮ್ಮ ಕೈಯೊಳಗಿರುವುದಿಲ್ಲ. ಸ್ವಾಭಾವಿಕವಾಗಿ ನಮ್ಮ ಭಾವದ ಅನುಸಾರ ಅದು ಆಗುತ್ತಾ ಇದೆ. ಮತ್ತೆ ಅದು ಆದ್ರೂ ಕೂಡ ಅದಕ್ಕೇನು ಬೆಲೆ ಇಲ್ಲ ನೋಡಿ ಗೌರಣ್ಣ. ನೀವು ಇಲ್ಲಿ ಪ್ರತ್ಯಕ್ಷ ನನ್ನ ವಿರೋಧ ಮಾಡಿದ್ರೂ ಕೂಡ ಅದು ತಾನಾಗಿ ಆಗುತ್ತಿದೆ ಅಂತ ಹೇಳಿದ್ರೆ ಆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಸಮ್ಯಕ್ ದರ್ಶನದ ಅಭಾವದೊಳಗ ನಮ್ಮಿಂದ ಯಾವ್ಯಾವ ಶುಭ ಭಾವಗಳಾಗುತ್ತವೆಯೋ ಅವೆಲ್ಲವೂ ಬಂಧ ಪರಂಪರೆ, ಅಂಕರಹಿತ ಸೊನ್ನೆ ಅದವ್ರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದರು? ಓದಿ, ಯಾವ್ದು ಓದ್ತಾ ಇರ್ತದೆ ಓದಿ. ಧ್ರುವ ಸ್ವಭಾವ ಅದರ ಕಾರಣ ನಿಯಮವಿದೆ. ಕಾರಣ ನಿಯಮವನ್ನು ಮಾಡಬೇಕಾಗುವುದಿಲ್ಲ. ಎಷ್ಟು ಮನೆ ಬನಾಯಿ ಐತ್ರಿ ಅದ ಒಳಗಡೆ ಇದೆ ಇದೆ. ಅದು ನಾನು ಅಂತ ಹೇಳಿ ಇಷ್ಟ ಸ್ವೀಕಾರ ಮಾಡೋದು ಮಾತ್ರ ಬಾಕಿ ಇದೆ. ಅದು ಎಂದಿನಿಂದ ಬಾಕಿ ಉಳ್ಕೊಂಡಿದೆ ಕಾರ್ಯ. ಉಳಿದದ್ದು ಎಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೇವೆ ವೀರಶಾಸನ ಜಯಂತಿ, ಅದು ಬೇಕಾದ್ರೆ ಲೆಕ್ಕ ಹೇಳ್ತೇವೆ. ದಶಲಕ್ಷಣ ಎಷ್ಟು ವರ್ಷ? ಅದು 10 ವರ್ಷ. ಅದು ಶಿಖರ್ಜಿ ಒಳಗೆ ಹೋಗಿ ಮಾಡಿದೆವು. ಎಷ್ಟು ವರ್ಷ ಮಾಡಿದೆವು? 10 ವರ್ಷ ಅದು, 12 ವರ್ಷ ಅದು, 16 ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡಿದೆ. ಆದ್ರೆ ಈಗ ಅನಾದಿಯಿಂದ ಕಾರಣ ವಿದ್ಯಮಾನ ಇದೆಲ್ಲ, ಅದರ ಕಡೆಗೆ ನೋಡ್ಲಿಕ್ಕೆ ಒಂದು ಸಮಯ ಬಾಕಿ, ಒಂದು ಸಮಯ ಸಿಕ್ಕಿಲ್ಲ. ಅದೊಂದು ಕಾರಣ, ಕಾರ್ಯ ಹಾಗೆ ಬಾಕಿ ಇರುತ್ತೆ, ಹಾಗೆ ಉಳ್ಕೊಂಡು ಅದಂತೂ ವಿಕಾರವಿರುತ್ತದೆ. ಅಂತರದಲ್ಲಿಯಂತೂ ಆತ್ಮನು ಯಾವಾಗಲೂ ಕಾರಣ ನಿಯಮ ರೂಪದಿಂದ ಪರಿಶೋಧಿಸಲಿದ್ದಾನೆ. ಅವನ ಅಂತರ್ಮುಖ ಅವಲೋಕನದಿಂದ ಕಾರ್ಯನಿಯಮವು ಪ್ರಕಟವಾಗುತ್ತದೆ. ಮೋಕ್ಷ ಮಾರ್ಗವನ್ನು ಪ್ರಕಟ ಮಾಡುವುದೇ ನಿಯಮದಿಂದ ಜೀವನ ಕರ್ತವ್ಯವಿದೆ. ಓದಿದ್ರೆ ನಾನು ಓದಿದೆ ಅಥವಾ ಹೋಗಾಡಿದೆ, ಆದ್ರೆ ಈ ಕರ್ತವ್ಯದ ಅರಿವು ನಮಗೆ ಆಂತರ್ಯ ಇದೆ. ನನ್ನ ಕರ್ತವ್ಯ ಇದೆ ಅಂಥೇಳಿ ಈ 7 ದಿವಸದೊಳಗ ನಮಗೆ ಅರಿವು ಮೂಡಿ ಬಂತ ಶಬ್ದ ಕೇಳಿದೆವು. ಅರಿವು ನನ್ನ ಕರ್ತವ್ಯ ಒಂದೇ. 7 ಪ್ರವಚನ ಆಗೋದೇ 7 ಗಂಟೆಗೆ ಇದರ ಎದುರಿಗೆ ಕೂತೇವಲ್ಲ ನಾವು, ಈ ಕಾರಣ ಶುದ್ಧ ಪರ್ಯಾಯ ಎದುರಿಗೆ. ಹಾಗಾದ್ರೆ ಆಂತರ್ಯಗಳು ಒಂದೇ ಒಂದು ಸೂಕ್ಷ್ಮ ಭಾವ ತರಂಗವೇ ಬಂತೇನ, ಇದು ನನ್ನ ಕರ್ತವ್ಯ. ಇದನ್ನು ಕೇಳ್ತಾ ಇದ್ದೇವೆ, ಯಾರಿಗೋ ಕಥೆಯನ್ನವರ ಹಾಗೆ ಕೇಳ್ತಾ ಇದ್ದೇವೆ, ಯಾರಿಗೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದೇವೆ, ಯಾರ ಸಲುವಾಗಿಯೋ ಇದು ರಚನೆಗೊಂಡಿದೆ ಅನ್ನುವ ರೀತಿಯಿಂದ ನಾವು ಆಲಿಸ್ತೇವೆ. ನನ್ನ ಕರ್ತವ್ಯ ಅದು ಒಂದೇ. ಇದು ಯಾವಾಗ ತನ್ನಷ್ಟಕ್ಕೆ ತಾನೇ ಒಳಗಿನಿಂದ ಧ್ವನಿ ಬಂದಿದೆಯನ? ಪ್ರಾಮಾಣಿಕವಾಗಿ ವಿಕಲ್ಪ ಬಂದಿದೆಯನ? ಬಂದಿದೆ. ವಿಕಲ್ಪ ಬಂದಿದೆ. ಅಷ್ಟು ವಿಕಲ್ಪ ಅದಕ್ಕೆ ಕೇಳಿದೆ, 2ನೇ ಮಾತು ವಿಕಲ್ಪ ಬಂದಿದೆ. ವಿಕಲ್ಪ 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 ಅದೇ ಒಂದೇ ತರದ ವಿಕಲ್ಪ ಬಂಧನ. ಒಂದು ದಿವಸ ಆ ವಿಕಲ್ಪದ ಅನುಸಾರ ಪ್ರಗತಿ ಆಗ್ತಾ 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 ನಿರ್ವಿಕಲ್ಪ ಆಗುವುದು ಸಾಧ್ಯತೆ ಇದೆ. ವಿಕಲ್ಪನ ಬರೆದಿದ್ರ ಆಗೋದು ಅಸಂಭವಿದೆ. ವಿಕಲ್ಪ ಬಂದ ಮಾತ್ರಕ್ಕೆ ಕಾರ್ಯ ಆಗೋದ್ರದ ನಿಯಮ.
ಬಹಳ ವಿಚಿತ್ರ ಇದೆ, ಬಹಳ ಕ್ಷಣಿಕ ಇದೆ, ಬಹಳ ಸ್ವತಂತ್ರ ಇದೆ. ಬರೀ ನನ್ನ ಜ್ಞಾನದೊಳಗ ನಾನು ಯಾಗ ತಿಳಿಬೇಕೋ ಆಗ ಮಾತ್ರ ನನ್ನ ವಶ ಇದೆ. ನನ್ನ ಕೈಯೊಳಗೆ ಏನೂ ಇಲ್ಲನ, ಇದೆಪ್ಪ ಇದೆ. ನಿನ್ನ ಕೈಯೊಳಗೆ ಎಲ್ಲ ಇದೆ. ಏನು ಎಲ್ಲ ಇದೆ? ಯಾವುದೇ ಆಗಿದೆಯೋ ಹಾಗೆ ತಿಳಿಯುವಂಥ ಸಾಮರ್ಥ್ಯ ಮತ್ತು ಅದಕ್ಕೆ ನಿಮಿತ್ತನೂ ಉಪಲಬ್ಧ ಇದೆ. ನೀನು ಹೀಗಿದ್ದಿ, ಈ ದೇಹದ ಸ್ವರೂಪ ಹೀಗಿದೆ, ಈ ಸಂಯೋಗದ ಸ್ವರೂಪ ಹೀಗಿದೆ, ಬಾಹ್ಯದ ಪರಿಸರ ಹೀಗೇ ಇರೋದು, ಇದಕ್ಕಿಂತ ಕೆಳಗೆ ಇರೋದು, ಇದಕ್ಕಿಂತ ಒಳ್ಳೆಯದನ್ನು ಇರೋದು. ಇದಕ್ಕಿಂತ ಒಳ್ಳೆಯದು ಯಾವುದಿರೋದಿದೆ? ಸಮೋಸರಣದೊಳಗನು ದಿವ್ಯ ಧ್ವನಿ ಕರ್ಣೇಂದ್ರಿಯದ ಮೂಲಕನ ಗ್ರಹಣ ಆಗ್ತಿದ್ದೇವೆ. ಸಮೋಸರಣದೊಳಗನು ಇಂಥ ದೇಹದ ಜೊತೆಗೆ ಇರಲಿಕ್ಕಿಲ್ಲ, ಇಂಥದ್ದ ಒಂದು ದೇಹದ ಜೊತೆಗೆ ಇವ ಆತ್ಮ ಇರೋದಿದೆ. ಹಾಗಾದ್ರೆ ಇದಕ್ಕಿಂತ ಒಳ್ಳೆಯದಂತೂ ಆತ್ಮ ಕಲ್ಯಾಣದಲ್ಲಿ ನಿಮಿತ್ತ ಅವಸರ ಇಲ್ಲ. ಇದಕ್ಕಿಂತ ಕೆಳಕ್ಕೆ ಇರಬಹುದು, ಬೇರೆ ಇರಬಹುದು, ಅಲ್ಲಿ ಇರಬಹುದು, ಇಲ್ಲಿ ಇರಬಹುದು. ಇದೇ ಆತ್ಮನಿಗೆ ಇಂಥದ್ದ ಒಂದು ದೇಹ ಇರ್ತಿದೆ. ಇದೇ ಪ್ರಕಾರ ಕರ್ಣೇಂದ್ರಿಯದ ಮೂಲಕ ವಿಷಯ ಕೇಳಿ ಬರ್ತಾ ಇತ್ತು. ಮತ್ತೆ ಅಲ್ಲಿ ಹೋದ ನಂತರ ಆಗ್ಬಹುದು ಅಂತೇಳಿ ಯಾವುದ್ರ ಸಲುವಾಗಿ ಇಟ್ಕೊಳ್ಳೋದು? ಭರವಸೆ. ಶ್ರೀಮಂಧರ ಸ್ವಾಮಿ ಸಮೋಸರಣದೊಳಗೆ ಹೋಗುವ ಅಭಿಲಾಷೆ ಇದೆ ನಿಮ್ಗೆ. ನಾಳೆ ಶ್ರೀಮಂಧರ ಸ್ವಾಮಿಯ ಕಾಣ್ಬರಾತಿಯೊಳು ಹೇಳ್ಕೊಳ್ಳೋದಿಲ್ಲ. ನೇಮದೇ ಸುರರಾಗಿ, ನೇಮದಿಂದ ಸುರ ಆಗ್ತಾರೆ, ಅರ್ಥಾತ್ ದೇವ ಆಗ್ತಾರೆ. ಮತ್ತ ದೇವ ಆದ ನಂತರ ಶ್ರೀಮಂಧರ ಸ್ವಾಮಿಯ ಕಡೆಗೆ ಹೋಗ್ತಾರೆ. ಅಭಿಲಾಷೆ ಇದೆ ಇಲ್ಲ, ಅದು ಕೂಡ ಅದು ಇಲ್ಲ, ಇದು ಇಲ್ಲ, ಯಾವುದೂ ಇಲ್ಲ. ಐತರಿ ಮತ್ತೆ ಈಗ ಹೇಳ್ತಿದ್ದೀರಿ ಯಾವುದೂ ಇಲ್ಲ ನೋಡಿ. ನೋಡ್ರಿ, ಬಾಕಿ ಭಗವಂತನಿಗೂ ಕೂಡ ಉತ್ಕಟ ಇಚ್ಛೆ ಸಾಕ್ಷಾತ್ ಭಗವಂತನ. ನೋಡ್ರಿ, ಸಾಕ್ಷಾತ್ ಭಗವಂತನೊಳಗ, ಪ್ರತಿಷ್ಠಾ ಭಗವಂತನೊಳಗ ಯಾವ ಪ್ರಕಾರದ ವ್ಯತ್ಯಾಸ ಇಲ್ಲ. ಇದು ಒಂದು ಮಾತು ಇದ್ರೂ ಕೂಡ, ಇದು ಒಂದು ಮಾತು ಸತ್ಯವೇ ಇದ್ರೂ ಕೂಡ ಇನ್ನೊಂದು ಸತ್ಯ ಮಾತು ಹೀಗಿದೆ. ಸಾಕ್ಷಾತ್ ಭಗವಂತನ ಸಾನ್ನಿಧ್ಯ ಹೋದ ನಂತರ, ಸಮೋಸರಣದೊಳಗೆ ಹೋದ ನಂತರ ಏನಿಲ್ಲ ಅಂದ್ರೆ ಜೀವದೊಳಗೆ ಪರಿವರ್ತನೆ ಆಗುತ್ತಿದೆ. ಹಾಗಾದ್ರೆ ಮಂದಿರದೊಳಗೆ ಹೋದ ನಂತರ ಆಗುದಿಲ್ಲ. ಯಾಕೆ ಹೋಗ್ಬಿಡಿ, ಈಗ ಮಾತ್ರ ಈಗ ಭಾಗ್ಯ ಆ ಪ್ರಕಾರ ಇಲ್ಲಂದ ಮೇಲೆ ಸಾಕ್ಷಾತ್ ಸರ್ವಜ್ಞ ಪ್ರಭುವನ್ನ ಕಣ್ಣಾರೆ ನೋಡುವಂಥ ಯೋಗ್ಯತೆ ಈ ಪಾಪಿ ಕಣ್ಣುಗಳಿಗೆ ಇಲ್ಲ. ಆದ್ರೆ ಈ ಕಣ್ಣಿನೊಳಗೆ ಅಂಥ ಒಂದು ಭಾಗ್ಯ ಇದೆ, ಅದೇ ಭಗವಂತನ ಪ್ರತಿಕೃತಿಯನ್ನು ನೋಡುವಂಥ. ದುರ್ಭಾಗ್ಯ ಇರುವೊಳಗೆ ಕೂಡ ಮಹದ್ಭಾಗ್ಯ ಇದೆ. ಆದ್ರೂ ಯಾವಾಗ ವಿಕಲ್ಪ ಬಂದಿದೆ. ಸಾಕ್ಷಾತ್ ಸಮೋಸರಣಿದ್ರ ಅಲ್ಲಿ ನಿರ್ಮೂಲವಾಗಿತ್ತು. ಹಾಗಾಗುತ್ತೆ ಇಂದ್ರ ಬಂಧನ ತಮಸ್ತಕಾಗುತ್ತಾನೆ. ಮುನಿಗಣಗಳಿದೆ, ಅರ್ಚಿಕೆಯರಿದ್ದಾರೆ, ಮಹಾತ್ಮರಿದ್ದಾರೆ, ದೇವಗಳಿದ್ದಾರೆ, ಮನುಷ್ಯರಿದ್ದಾರೆ, ತಿರಿಯಂಚಗಳಿದ್ದಾರೆ. ಎಂತಹ ಸುಂದರ ಸುಂದರ ದೃಶ್ಯ ಇರಬಹುದಲ್ಲ ಅಂಥೇಳಿ ಒಂದು ಭಾವನೆ ಬರ್ತಿದ್ದೇವೆ. ಎಂಥ ಮನೋಹರವಾದಂಥ ಸಮಾಧಾನಕಾರವಾದಂಥ ಜಗತ್ತಿನ ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವುದರಲ್ಲಿ ನಿಮಿತ್ತವಿರುವಂತಹ ಒಂದು ಆ ಸನ್ನಿವೇಶ, ಆ ಸಂಯೋಗ ನನಗ ಪ್ರತ್ಯಕ್ಷ ಉಪಲಬ್ಧ ಇಲ್ಲದ ಭಾವಲಿಂಗಿ ಸಂತರಿಗೆ ಇಟ್ಟಿದ್ದರಲ್ಲಿ ಏನಾಗ್ತೈತಿ. ಯಾರೋ ದಿಗಂಬರ ಮಹಾಮುನಿ ಭಾವಲಿಂಗಿ ಸಂತ ಅಂತರಂಗದೊಳಗೆ ನಿರಂತರ ಉದ್ಯಮಶೀಲ, ಸಿದ್ಧರ ಜೊತೆಗೆ ಸತತ ಸಂಪರ್ಕವನ್ನು ಇಟ್ಟುಕೊಂಡಿರುವಂಥ, ದೇಹ ಇರುಳಿನೊಳಗೂ ಕೂಡ ದೇಹಾತೀತ ಸ್ವಭಾವದ ಅನುಭವ ಮಾಡುವಂಥ ಅಂಥ ಅವರು ದಿವ್ಯ ಚೇತನಾತ್ಮ, ಭವ್ಯ ಚೇತನಾತ್ಮನು, ಆ ಭವ್ಯ ಚೇತನಾತ್ಮನ ಸಂಯೋಗದಲ್ಲಿ ನಿಂತಿರುವಂಥ ಆ ಪರಮ ಪವಿತ್ರ ಜಡದೇಹದ ದರ್ಶನ ಕೂಡ ನನಗೆ ಆಗ್ತಾ ಇಲ್ಲಲ್ಲ ಅಂಥೇಳಿ ಒಂದೊಂದ್ಸಲ ಉತ್ಕಟವಾದಂಥ. ಆಮೇಲೆ ಪರಿಹಾರ ರೂಪದಿಂದ ಸಿಗ್ತಿದೆ. ಆ ಜಡ ದೇಹ ಇಲ್ಲದಿದ್ರೂ ಕೂಡ ಈ ಜಡ ವಚನದ ಮೂಲಕ ಅವರ ಅಂತರಂಗನ ತಿಳ್ಕೊಳ್ಳುವಂಥದ್ದ ಒಂದು ಯೋಗ ಇದೆಯಲ್ಲ ಅಂತ ಸಮಾಧಾನ. ದೇಹ ದರ್ಶನ ಇಲ್ಲ, ಆದರೆ ಈ
ಜಡ ಉದ್ಗಲ ಕೂಡ ಅವರ ಭಾವದ ಸಂಸ್ಪರ್ಶ ಮಾಡಿ ಬಂದಿದವಲ್ಲ. ಯಾವ ಪ್ರಕಾರ ಅವರ ಭಾವ ತರಂಗಗಳ ಆ ದೇಹದ ಮೂಲಕ ಪ್ರಸಾರಿತ ಆಗುತ್ತದೋ ಹೌದೇನ. ಬೆಟ್ಟದ ಕಣ ಕಣ ಎಲ್ಲ ಹೇಳ್ತಿದೆ ಅಂತಾರೆ ಕುಂದಾದ್ರಿ ಒಳಗ. ಕಣ ಕಣ ಹೇಳ್ತಿದೆ ಏನ, ಮೋಕ್ಷ ಪಡೆಯಪ್ಪಾಣಂತವೇ, ನಿನ್ನನ್ನ ನೀನು ಮೋಕ್ಷ ಮಾರ್ಗದೊಳಗೆ ಸ್ಥಿರ. ಕಣ ಕಣ ಹೇಳಿದೆ ಅದನ್ನ ಅವರು ಕೇಳಿದಾರೆ ಅಂತ ಹೇಳಿ ಬರಲಿಲ್ಲ. ಕಣ ಕಣ ಉಲಿಯುತ್ತಿದೆ, ತನ್ನಷ್ಟಕ್ಕೆ ತಾನೇ ಉಲಿತಾ ಇದೆ. ಹೇಳೋದ ಮಾತು ಬೇರೆ, ಉಲಿಯುವುದ ಮಾತು ಬೇರೆ. ಮಧುರ ಶಬ್ದದಿಂದ ಅದರ ಸಾಮರ್ಥ್ಯದ ಅನುಸಾರ ಅದೇ. ಅದನ್ನು ನೋಡುವ ಕೇಳುವ ಭವ್ಯದ ಬೇಕಿದ್ದು ಇಲ್ಲಲ್ಲ. ಎಷ್ಟು ಬಾರಿ ರಾತ್ರಿ ಕಣ್ಣೀರು ಬಂದಿದೆ ಅದಕ್ಕೆ. ಕೇಳುವ ಭವ್ಯರು ಬೇಕೆಂದು ಇಲ್ಲ, ಹೀಗಿಲ್ಲ. ಪಂಚಮ ಕಾಲದ ಕೊನೆಯವರೆಗೆ ಮೋಕ್ಷ ಮಾಡದೇ ಇರೋದಿದೆ. ಪಾಶನಾಥ ಟೋಕೆ ಏನು ಹೇಳ್ತಿದೆ, ಸಮ್ಮೇಳ ಶಿಖಂಜಿಯ ಕಣ ಕಣ ಏನು ಹೇಳ್ತಿದ್ದಾರೆ. ಕೇಳುವ ಭವ್ಯರು ಬೇಕೆಂದು ನಾವು ಕಣ್ಣಿದ್ದು ಕುರುಡದೆವು, ಕಿವಿಯಿಂದ ಕಿವುಡದೆವು, ಮನುಷ್ಯ ಸಂಜ್ಞೆಯಿಂದ ಅಸಂಜ್ಞೆಯಾಗಿದೆವು, ಜೀವಿಂದ ಅಜೀವಾಗಿದೆವು, ಅಚೇತನಾಗಿದೆ. ಕೇಳುವ ಭವ್ಯರು ಬೇಕೆಂದು ಎಷ್ಟು ನೊಂದಿರಬೇಕು ಅಪ್ಪಾಜಿ ಹೃದಯ. ವಾಸ್ತವಿಕತೆಯನ್ನು ಬಿಟ್ಟ ಜೀವ ಏನೇನು ಮಾಡ್ತಾ ಇದ್ದಾವೆ. ತುರುಮುಂದಿ ಸರ್ ಮಂಡ್ಯದೊಳಗೆ ಹೇಳಿರೇನಿಲ್ಲ, ನಮಗೆ ಮಾಲಿಗೆ ಹಾಕಬಹುದು, ಸ್ಟೇಜ್ ಮೇಲೆ ಕರೀಬಹುದು, ನಿಮ್ಮನ್ನು ಉದ್ದೇಶಿಸಿ ಹೇಳಿದ್ದಾರೆ. ಆದ್ರೆ ನಿಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋದು ನೀವಂತ ಮಂಡ್ಯದೊಳಗೆ ನಿಮ್ಮನ್ನು ಉದ್ದೇಶಿಸಿ ಹೇಳಿದ್ದಾರೆ. ನಿಮ್ಗೆ ಎಷ್ಟು ಸ್ಮರಣೆ ಇದೆ, ಇರ್ಲಿಕ್ಕೆ ಬೇಕು, ಇದ್ದಾಗನ ಬಂದಿದ್ದೇವೆ. ಆದ್ರೆ ನನಗೆ ಅಚ್ಚಳಿಯದೇ ಇದೆ ಅದು ಪಾಪ. ಕೇಳುವ ಭವ್ಯರು ಬೇಕಿಂತು ಅಂದ್ರೆ ನಾವೆಲ್ಲ ಅಪಾತ್ರ ಇದೇವಿದ ಶ್ರೀಧಾಯಿತು ಅಥವಾ ಹೋಗಿ ಬಂದೇವ್ರಿ. ಆ ಒಂದು ಭಾಗ್ಯ ಇತ್ತ ನಮ್ಗ. ಆದ್ರೆ ಅದನ್ನು ಕೇಳುವ, ಅದನ್ನು ನೋಡುವ ಯೋಗ್ಯತೆ ಇದೆ. ಈ ಕಾರಣ ಶುದ್ಧ ಪರ್ಯಾಯ. ಇದರಲ್ಲಿ ಬರುವಂತಹ ಒಂದೊಂದು ಅಕ್ಷರದೊಳಗ ಮಹಾನ್ 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 ಕರ್ತವ್ಯವನ್ನ ಸೂಚಿಸಿ, ಒಂದೊಂದು ಅಕ್ಷರ ಮಹಾನ್ ಕರ್ತವ್ಯವನ್ನ ಸೂಚಿಸ್ತಾ ಉದ್ಬುದ್ಧ ಆಗುತ್ತವೆ. ತಮ್ಮ ಕಾರ್ಯ ಮಾಡ್ತಾ ಇದ್ದಾವೆ ತಮ್ಮಲ್ಲೇ. ಆದ್ರೆ ಅದನ್ನು ನೋಡುವಂತಹ ಯೋಗ್ಯತೆ ನಮ್ಮಲ್ಲೇ ಬೇಕು. ಸುರಿಕತೆ ಅದಕ್ಕೆ ಮೋಕ್ಷ ಮಾರ್ಗವು ಮೋಕ್ಷ ಮಾರ್ಗವು ಅರ್ಥಾತ್ ಎಂದರೆ ಕಾರ್ಯ ನಿಯಮವಿದೆ. ನಿಯಮದಿಂದ ಮಾಡಬೇಕಾದಂತಹ ಕಾರ್ಯ ಏನ ಶುದ್ಧ ರತ್ನತ್ರಯ. ಶುದ್ಧ ರತ್ನತ್ರಯ ಅದು ಯಾರ ಜೊತೆಗೆ ಮಾಡುವಂಥದ್ದಿಲ್ಲ, ಯಾರೊಂದಿಗೆ ಕೂಡಿ ಮಾಡುವಂಥದ್ದಿಲ್ಲ. ಯಾರಾದರೂ ಇನ್ನೊಬ್ಬರು ಮಾಡುವುದಿಲ್ಲ ಅಂತ ಹೇಳಿ ನನ್ನದು ನಿಲ್ಲುತ್ತಿದೆ ಹೀಗಿಲ್ಲ. ಯಾರಾದರೂ ಮಾಡಿದ್ರೆ ನನಗೆ ಅನುಕೂಲ ಆಗ್ತಿದೆ ಹೀಗೂ ಇಲ್ಲ. ಬಹಳ ಏಕಾಂತದೊಳಗೆ ತಿಳಿಯುವಂತಹ ಮಾತುಗಳದಾವು. ತನ್ನಲ್ಲೇ ತಾನ ಮನನ ಮೆಲಕ ಹಾಕುವಂತಹ ಮಾತದವು. ತನ್ನಲ್ಲೇ ತಾನು ತೃಪ್ತ ಆಗುವಂತಹ ಮಾತದವು. ತನ್ನಲ್ಲೇ ತಾನು ಪ್ರಮುದಿತ ಆಗುವಂತಹ ಮಾತದವು. ಏನು ಸಂಬಂಧ ಬರುವುದಿಲ್ರಿ, ಇಲ್ಲವೇ ಇಲ್ರಿ. ಈ ದೇಹ ಏನು ಮಾಡುವುದಿಲ್ಲ, ಕರ್ಮ ಏನು ಮಾಡುವುದಿಲ್ಲ, ರಾಗ ಏನು ಮಾಡುವುದಿಲ್ಲ, ಜ್ಞಾನ ಕಾರ್ಯ ಮಾಡುವುದಿದೆ. ಆ ಕ್ಷಾರ ರಸಕ ತರಕಾರಿಯಲ್ಲಿರುವಂತಹ ಇತರ ಪದಾರ್ಥಗಳಾಗ್ಲಿ, ಉಷ್ಣತೆ ಆಗ್ಲಿ, ನೀರಾಗ್ಲಿ, ತರಕಾರಿ ಆಗಲಿ ಏನು ಬಾಧನೆ ಮಾಡ್ತಾ ಇದೆ. ಅದೇ ಕ್ಷಾರ ರಸ ತನ್ನಲ್ಲೇ ತಾನು ಪರಿತೃಪ್ತ ಇದೆ, ತನ್ನಲ್ಲೇ ತಾನು ಪರಿಣಾಮ, ತನ್ನ ಸ್ವರೂಪದಿಂದ ತಾನು ಪರಿಣಾಮ ಮಾಡ್ತಾ. ಹಾಗೆ ರಾಗ ಇದೆ, ದೇಹ ಇದೆ, ಸುಣ್ಣವಿದೆ, ಪುಣ್ಯ ಇದೆ, ಪಾಪ ಇದೆ, ಉದಯ ಇದೆ, ಏನೆಲ್ಲ ಇದೆ ರೀ. ಆ ಜ್ಞಾನಕ್ಕೆ ಚೈತನ್ಯದ ಪರಿಣಾಮಕ್ಕೆ ಏನು ಬಾಧೆ ಇದೆ ರೀ. ಅನುಕೂಲನೂ ಇಲ್ಲ, ಪ್ರತಿಕೂಲನೂ ಇಲ್ಲ. ಇದು ಲಕ್ಷದೊಳಗೆ ಬಂತು ಅಂತಂದ್ರೆ ನಮ್ಮ ಮನುಷ್ಯ ಜೀವನ ಧನ್ಯ. ಅಥವಾ ಈ ಕೃತಿಯನ್ನು ನಾವು ಕೈಯೊಳಗೆ ಧಾರಣ ಮಾಡಿದ್ದ ಸಾರ್ಥಕ. ಮೋಕ್ಷ ಮಾರ್ಗವು ಅರ್ಥಾತ್ ಶುದ್ಧ ರತ್ನತ್ರಯವು ಕಾರ್ಯನಿಯಮವಿದೆ ಮತ್ತು ಧ್ರುವ ಸ್ವಭಾವವು ಅದರ ಕಾರಣನಿಯಮವಿದೆ. ಕಾರಣ ನಿಯಮವನ್ನು ಮಾಡಬೇಕಾಗುವುದಿಲ್ಲ, ಅದಂತೂ ತ್ರಿಕಾಲವಿರುತ್ತದೆ. ಆಂತರದಲ್ಲಿ ಅಂತೂ ಆತ್ಮನು ಯಾವಾಗಲೂ ಕಾಲನಿಯಮ ರೂಪದಿಂದ ಪರಿಶೋಧಿಸಲಿದ್ದಾನೆ. ಅವನ ಅಂತರ್ಮುಖ ಅವಲೋಕನದಿಂದ ಕಾರ್ಯನಿಯಮವು ಪ್ರಕಟವಾಗುತ್ತದೆ. ಮೋಕ್ಷ ಮಾರ್ಗವನ್ನು ಪ್ರಕಟ ಮಾಡುವುದೇ ನಿಯಮದಿಂದ ಜೀವದ ಅದಕ್ಕೆ ನೋಡ್ರಿ,
ತನ್ನ ಜೀವನದೊಳಗೆ ಮೋಕ್ಷ ಮಾರ್ಗ ಪ್ರಕಟ ಆಗಲಿಲ್ಲ ಅಂತಂದ್ರೆ ಯಾವ ಪ್ರಕಾರದ ಸಂದೇಹ ಇಲ್ಲದ ತಿಳ್ಕೊಳ್ಬೇಕಾದಂಥ ಒಂದು ಮಾತೇನ ಅಂತಂದ್ರೆ ನಾನು ಮನುಷ್ಯ ಭವ ಪಡಿಲೇ ಇಲ್ಲ. ಪಡೆದು ಪಡೆಯದ ಹಾಗೆ, ಮನುಷ್ಯ ಭವ ಪ್ರಾಪ್ತ ಮಾಡಿಕೊಂಡು ಕೂಡ ಪ್ರಾಪ್ತ ಮಾಡಿಕೊಳ್ಳದೇ ಇದ್ದ ಹಾಗೆ ನನ್ನ ಜೀವನದೊಳಗೆ ನನ್ನ ಅರ್ಥಾತ್ ನಾನು ಜೀವ ಈ ದೇಹವನ್ನ ಈ ಭವರೂಪದ ವಸ್ತ್ರವನ್ನ ಧಾರಣ ಮಾಡಿದೆ. ಈ ವಸ್ತ್ರವನ್ನ ಧಾರಣ ಮಾಡಿದ ನಂತರ ಈ ಭವವನ್ನ ಧಾರಣ ಮಾಡಿದ ನಂತರ ಇಲ್ಲಿ ನಾನು ಮಾಡಬೇಕಾದಂತಹ ಕರ್ತವ್ಯ ನನ್ನ ಬಿಡುಗಡೆಯ ಮಾರ್ಗವನ್ನ, ಸುಖದ ಮಾರ್ಗವನ್ನ, ನನ್ನ ಸುಖದ ಮಾರ್ಗವನ್ನ, ನನ್ನ ಶಾಶ್ವತ ಸ್ವಾಧೀನ ಸುಖದ ಮಾರ್ಗವನ್ನ ನಾನು ನನ್ನ ಜೀವನದೊಳಗೆ ಕಂಡುಕೊಳ್ಳದೆ ಹೋದ್ರ ಈ ಮನುಷ್ಯ ರೂಪದ ಭವ ಧಾರಣ ಮಾಡಲೇ ಇಲ್ಲ ಅಂತೇಳಿ ನಿಸ್ಸಂದೇಹವಾಗಿ ಹೇಳಬಹುದು. ಅದರೊಳಗೆ ಯಾವ ಸಂದೇಹ? ನಾ ಧನ ಸಂಪಾದನೆ ಮಾಡಿದೆ, ಮನೆ ಕಟ್ಟಿನ, ಸೈಟ್ ತಗೊಂಡು ಎಷ್ಟು ಅನಾಥ ಮಕ್ಕಳಿಗೆ ವಿದ್ಯಾ ಕೊಡಿಸಿದ, ಎಷ್ಟೋ ಜನರದ್ದು ಮದುವೆ ಮಾಡಿಸಿದ, ಅದೆಲ್ಲ ನೀವು ಮಾಡಿಸಿದೆ. ಅದೆಲ್ಲ ಬಂಡಿ ಕೆಳಗೆ ನಾಯಿ ಸಾಗಿದ ಹಾಗೆ ಇದೆ. ಮಾಡೋದು ಒಂದೇ ಇದೆ, ಮಾಡಲಿಲ್ಲ ಅಂತಂದ್ರೆ ನಾವು ಮನುಷ್ಯ ಆಗೇ ಇಲ್ಲ ಅಂತ. ಈ ಭವ ಪರಂಪರೆಯೊಳಗೆ ಈಗ ನಾವು ಮನುಷ್ಯ ಜನ್ಮ ಧಾರಣ ಮಾಡೇ ಇಲ್ಲ, ಪಡೆದೇ ಇಲ್ಲ, ಶಿಕ್ಕೇ ಇಲ್ಲ ನಮ್ಗ. ಅದಕ್ಕೆ ಟೋಡರ ಮಂಜಿ ಏನು ಹೇಳಿದ್ರು, ಮಹಾರೋಗಿಗೆ ಅಮೃತದ ಪಾನ ಮಾಡಿಸಿದರೂ ಅವನು ಮಾಡದೇ ಇದ್ದರೆ ಅವನ ದುರ್ಭಾಗ್ಯದ ಕಥನವನ್ನಂತೂ ನಮ್ಮಿಂದ ಮಾಡುವುದು ಸಾಧ್ಯ ಇಲ್ಲ. ಅಮೃತ ಪಾನ ಮಾಡಿದ ಕೂಡಲೇ ಅವನ ಮಹಾರೋಗೆಲ್ಲ ಹೊರಟು ಹೋಗುವುದಿಲ್ಲ. ಈ ಜಿನ ವಚನಾಮೃತದ ಪಾನ ಮಾಡಿದ ನಂತರ ಭವರೋಗೆಲ್ಲ ಹೊರಟು ಹೋಗುವುದು. ಮತ್ತು ಮಾಡುವ ಅವಕಾಶ ಸಿಕ್ಕರನು ಸಾಕ್ಷಾತ್ ಈ ಅಮೃತದ ಪಾನ ಮಾಡಪ್ಪ ಅಂತ ಹೇಳಿದ್ರನು ಕೂಡ ಬೇಡ ಅಂದ್ರ ಅವನ ದುರ್ಭಾಗ್ಯದ ಕಥನವನ್ನ ನಾವು ಮಾಡಿಸ್ತೀವಿ. ಜ್ಞಾನಿಗಳು ಸೋತ್ ಹೋಗಿದ್ದಾರೆ ಅಜ್ಞಾನಿಗಳ ಎದುರಿಗೆ ಸದೈವ ವಿಚಾರ ಮಾಡ್ರಿ ನೀವು. ಜ್ಞಾನಿ ಯಾವಾಗೂ ಗೆಲ್ಲುವುದಿಲ್ರಿ. ಸುಧಾತಾಯಿ ಅಜ್ಞಾನಿ ಎದುರಿಗೆ ಜ್ಞಾನಿ ಗೆಲ್ತಾನೇನ್ರಿ? ಯಾವಾಗಲೂ ಇಲ್ಲ. ಯಾಕೆ ಅಂತಂದ್ರೆ ಅಜ್ಞಾನಿ ಕಷಾಯದಿಂದ ಎದುರಿಸಲಿಕ್ಕೆ ನೀವು ನೋಡ್ತಾನೆ, ಅವ ಜ್ಞಾನಿ ಕಷಾಯವನ್ನು ಬಿಡುವ ಸಲುವಾಗಿ ಪ್ರಯತ್ನಶೀಲ ಇರ್ತಾನೆ. ಅಜ್ಞಾನಿಗಳ ಸಮೂಹದೊಳಗೆ ಜ್ಞಾನಿ ಎಂದೂ ಗೆಲ್ಲುವುದಿಲ್ಲ. ಇದು ಒಂದೇ ಬಾಜು ಇದೆ. ತನ್ನಲ್ಲೇ ತಾನು ಗೆಲ್ತಾನ, ನಿಜವಾಗಿ ಅದುವೇ ಗೆಲುವಿದೆ. ಅವನ ಕಷಾಯ ವಶ ಆಗ್ಲಿಲ್ಲ, ಅವನ ಕಷಾಯ ರೂಪ ಪರಿಣಾಮನ ಮಾಡಲಿಲ್ಲ, ಅದುವೇ ನಿಜವಾಗಿ ಗೆಲುವು. ಲೋಕದೊಳಗೆ ಯಾವುದನ್ನ ಅಜ್ಞಾನಿಗಳ ಅಥವಾ ಕಷಾಯದ ಮೂಲಕ ಜಯಿಸಲಾಗ್ತಿದೆಯೋ ಅದರಂಥ ಪರಾಜಯ ತನ್ನ ಸಲುವಾಗಿ ಬೇರೊಂದು ಯಾವುದೂ ಇಲ್ಲ. ತನ್ನ ಸಲುವಾಗಿ ಪರಾಜಯ. ಕುಂದಾದ್ರಿ ಬೆಟ್ಟದ ಮೇಲೆ ಏನಾಯ್ತು? ಅಪ್ಪಾಜಿ ಏನು ಹೇಳಿತು? ಏನು ಮಾಡಿದ್ರು? ನಿಲ್ಲಿಸಿ ಬಿಟ್ಟರ್ರಿ ಪ್ರವಚನ. ಒಂದು ಶಬ್ದ ಮುಂದೆ ಮಾತಾಡ್ಲಿಲ್ಲ. ಅದು ಘಟನಾ ಎಲ್ಲರಿಗೂ ನೆನಪು ಇರ್ಲಿಕ್ಕೆ ಬೇಕು. ಇದು ಹೀಗಲ್ಲ ಹೀಗಂತ ಹೇಳಲ್ಲ. ಯಾಕೆ ಅಂತಂದ್ರ ಎದುರಿಗಿನ ಜೀವ ತಿಳ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಇದನ್ನ ಅವರು ಅರಿತಿದ್ದಾರೆ. ಸದಲಗಳೇನು ಶಮನೇವಾಡಿ ಹೋಗಿದ್ದರಿಲ್ಲ, ನೀವಿದ್ರ ವಿಜಯಣ್ಣ ಸರ್ವೋದಯಕ್ಕೆ ತಿರುಗಿ ಬಂದ್ರೇನಿಲ್ಲ, ಇಷ್ಟು ಲಘು ಹೆಂಗ್ ಬಂದ್ರಿ? ಅಲ್ಲಿ ಮಾಡಿಕೊಡ್ಲಿಲ್ರಿ. ಇವರು ಮಾಡಿದರೆ ಇಬ್ಬರು ಪ್ರವಚನ, ಅಲ್ಲಪ್ಪಣ್ಣ ಮತ್ತು ಧವಲ್ಜಿ ಓಡಿಸಿರ್ರಿ ಅವರು. ಅಲ್ಲ ಮುಂದೆ ಇವ್ರದ್ದು ಯಾರ್ದು ಪ್ರವಚನನೇ ಆಗಲಿಲ್ಲ. ನಾನಂತೂ ಹೋಗಿರ್ಲಿಲ್ಲ. कोणाचा बापाचा खात नाही मी ಅಂತ ಹೇಳಿ ಅಂತಾರೆ ಅವರ. ಪಾಪ ಸಹನ ಮಾಡಿರ್ರಿ ಮುಗ್ಧ ಜೀವರುಗಳ. ಆಮೇಲೆ ಎಲ್ಲ ಪಣ್ಣ ಕೂತರು. ಅವರೇನಂದ್ರೆ ಉಡಿ ತುಂಬ್ತೀರಿ ಯಾಕೆ ಬಸರೆಗಳು ಅಂತ ಹೇಳಿ. ಇದು ಪ್ರವಚನದ ಮಾತು. ಯಾವುದು ಎಷ್ಟು ಅರಿವಿತಿದೆ ಅಷ್ಟೇ. ಯಾವ ಪ್ರಕಾರದ ಪ್ರತಿಕ್ರಿಯೆ ಇಲ್ಲದ ಮನೆಗೆ ಬಂದರೆ ಅಪ್ಪಾಜಿಯವರು ವಿರೋಧದ ಭೂಮಿಕಾ ನಿರ್ಮಾಣ ಮಾಡಿಕೊಂಡು ನೀವು ಕೂತಿದ್ರಿ ಅಂತಂದ್ರೆ ಅಲ್ಲಿ ನಡೆಯೋದು ಸಾಧ್ಯ ಇಲ್ಲ ಜನವರಲ್ಲಿ. ಅದಕ್ಕೆ ಕುಂದು ಆಚಾರ್ಯದೇವು, ಭಗವತ್ ಸ್ವರೂಪದ ಕುಂದು ಆಚಾರ್ಯದೇವು ಯಾವಾಗ ಪಂಚಮ ಕಾಲದ ಪ್ರಾರಂಭದೊಳಗೆ ಹೇಳಿ ಹೋಗಿದ್ದಾರೆ,
ಸ್ವಸಮಯ ಇರಲಿ ಪರಸಮಯ ಇರಲಿ ವಾದ ವಿವಾದ ವಿವರ್ಜಿತ. ವಾದ ವಿವಾದ ಯಾರ ಜೊತೆ ಮಾಡೋದಿದೆ? ಹೊಂದಾಣಿಕೆ ಯಾರ ಜೊತೆ ಮಾಡೋದಿದೆ? ಸರ್ವಧರ್ಮ ಸಮ್ಮೇಳನಕ್ಕೆ ವರ್ಷ ಬರ್ತಿತ್ರಿ ಪತ್ರ ಬರೆದಿದೆ. ಯಾವಾಗ ಅದಕ್ಕೆ ಯಾವ ಪ್ರಕಾರದ ಉತ್ತರನೂ ಇಲ್ಲ, ಹೋಗಲೂ ಇಲ್ಲ. ಸರ್ವಧರ್ಮ ಹಾಗೆ ಒಂದು ಕ್ಷೇತ್ರದೊಳಗೆ ಬರೋ ಸಾಧ್ಯ ಇದೆ, ಒಂದಾಗ್ಲಿಕ್ಕೆ ಹಾಗೆ ಸಾಧ್ಯ ಇದೆ. ನಾವಲ್ಲಿ ಹೋದ್ರೆ ದೊಡ್ಡ ಸ್ಥಾನ ಪಡೆಯುತ್ತೇವೆ. ಆಯ್ತಲ್ಲ ಸಮಯ, ಹೋದ್ರೆ ಇನ್ನೊಂದು ಪ್ಯಾರ ನೋಡೋಣ. ಸೋದರನೇ, ನಿನ್ನ ಆಂತರ್ಯದೊಳಗೆ ಎಂಥೆಂಥ ಭಂಡಾರವು ತುಂಬಿಕೊಂಡಿದೆ ಎಂಬುದರ ಚರ್ಚೆಯೂ ಇಲ್ಲಿ ನಡೆಯುತ್ತಿದೆ. ಏನೇನು ನೀನು ಹೊರಗೆ ಕಾರ್ಯ ಮಾಡೋ ಸಾಧ್ಯ ಇದೆ ಅದು ನಡೆದ್ರೆ ನಮ್ಮ ಕಿವಿ ಜಾಗೃತ ಅಂತವ್ರೆ. ಇದು ನೀವ ಮಾಡ್ಲಿಕ್ಕೆ ಬಬಿತಾ ಇನ್ನೇನ ಮಾಡ್ಲಿಕ್ಕೆ ಬೇಕಾ? ನನ್ನ ಶಿವ ಯಾರಿಂದ ಸಾಧ್ಯ ಇಲ್ಲ ಅಂದುಕೊಳ್ಳೆ ನಿನಗೆ ಆನಂದ. ಬಬಿತಾ ನಿನ್ನೊಳಗೆ ಇಂಥದ್ದಿದೆ ಅಂದುಕೊಂಡೆ ಆ ಕಡೆಯಿಂದ ಲಕ್ಷ್ಯ ಇದೆ. ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಆದ್ರೆ ಜೀವದ ರೂಢಿ ಹಾಗೆ, ಜೀವದ ರೂಢಿ ಹಾಗಿದೆ. ಸೋದರನೇ, ನಿನ್ನ ಆಂತರ್ಯದೊಳಗೆ ಎಂಥೆಂಥ ಭಂಡಾರವು ತುಂಬಿಕೊಂಡಿದೆ ಎಂಬುದರ ಚರ್ಚೆಯು ಇಲ್ಲಿ ನಡೆಯುತ್ತಿದೆ. ಎಲ್ಲಿ ಲೋಕದೊಳಗೆ ನಡೆಯುವ ಸಾಧ್ಯ ಇದೆ ಇದು ಚರ್ಚೆ? ಒಳಗಿನ ಮಾತದ ಚರ್ಚೆಯ. ಎಲ್ಲರೂ ಹೊರಗನ ಬಣ್ಣ ಹಚ್ಕೊಂಡು ಹೊರಗನ ಜಗತ್ತಿಗೆ ತೋರಿಸುವ ಗದ್ದಲದೊಳಗನ ಜೀವನ ಕಳೀತಾ ಇದ್ದಾರೆ. ಒಳಗೆ ನೋಡ್ಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ವಿಜಯನ್ನ, ಒಳಗಿಂದ ಯಾರಿಗೂ ಬೇಕಾಗಿಲ್ಲ. ಅವು ಮೂರು ಹೇಳಿದ್ರಲ್ಲ, ಪರಿಣಾಮ, ಕ್ರಿಯಾ ಮತ್ತು ಅಭಿಪ್ರಾಯ ಅಂತ ಹೇಳಿ. ಜಾಗೃತಿಯಲ್ಲಿದೀವ ನಾವು, ಬರೇ ಕ್ರಿಯೆ ಒಳಗದೀವಿ. ಪರಿಣಾಮದ ಕಡೆ ಕೂಡ ಹೋಗಿದ್ರ ಹರಾಮ್ ಇರ್ಬೇಕ್ರಿ. ನಾವು ಹೋಗಿದ್ದೇವೇನ್ರಿ, ನೋಡ್ಕೊಂಡಿದ್ದೇವೇನ? ಅಭಿಪ್ರಾಯದ ಕಡೆ ನೋಡೋದಂತೂ ಬಹಳ ದೂರದ ಮಾತ್ರ. ಬರೇ ಜಗತ್ತಿಗೆ ಬಣ್ಣ ಬಳೆದು ತೋರಿಸೋದಿದೆ. ಸೋದರನೇ, ನಿನ್ನ ಆಂತರ್ಯದೊಳಗೆ ಎಂಥೆಂಥ ಭಂಡಾರವು ತುಂಬಿಕೊಂಡಿದೆ ಎಂಬುದರ ಚರ್ಚೆಯು ಇಲ್ಲಿ ನಡೆಯುತ್ತಿದೆ. ಯಾವ ಪ್ರಕಾರ ಧನದ ಅಭಿರುಚಿಯುಳ್ಳ ರಾಗಿ ಪ್ರಾಣಿ ಎಂದರೆ ಜೀವನಿಗೆ ಮುತ್ತು ರತ್ನಗಳ ಭಂಡಾರವನ್ನು ತೋರಿಸಿದರೆ ಅವನು ಅದನ್ನು ಎಷ್ಟೊಂದು ರುಚಿಪೂರ್ವಕವಾಗಿ ನೋಡುತ್ತಾನೆ. ನೋಡ್ತಾನೆ ಲೋಭಿ ಪುರುಷ. ಯಾವನೋ ಒಬ್ಬ ಅಲ್ವೇ, ಅವರಿಗೆ ಅನ್ನಿಸ್ತಾ ಇದೆ ಯಾವನೋ ಒಬ್ಬ ಅಂತ ಹೇಳಿ, ಆದ್ರೆ ಎಲ್ಲರೂ ನೋಡ್ತೇವೆ. ನಮಗೂ ಕೊಳ್ಳುವುದಿರುವುದಿಲ್ಲ, ಅದನ್ನು ಕೂಡ ನೋಡ್ತೇವೆ. ಬಹಳ ಅದ್ಭುತ ಮಾತಿದೆ, ದುಃಖದ ಮಾತಿದೆ ಇದು. ಅದೇ ಪ್ರಕಾರ ಒಂದು ಆತ್ಮನದೇ ಅಭಿರುಚಿ ಇರುವಂಥವರಿಗೆ ಶಬ್ದ ಪ್ರಯೋಗ ಏನು ಬಂತು? ಅಲ್ಲಿ ಏಕವಚನ ಇದೆ, ಇಲ್ಲಿ ಬಹುವಚನ. ಅಂದ್ರೆ ಜ್ಞಾನಿಗಳ ಸಮೂಹ ಕಾಣಿಸ್ತಿದೆ, ಅಜ್ಞಾನಿ ಅವನೋ ಒಬ್ಬ ಕಾಣಿಸ್ತಾ ಇದೆ. ಆ ಸೇವಕರು ಯಾರ್ಯಾರು ಹೆಂಗೆ ಕಂಡ್ರೆ, ಕುಂದಾದ್ರಿ ಬೆಟ್ಟದ ಮೇಲೆ ಆ ಶ್ರೇಷ್ಠಿ ಮತ್ತೆ ಹೆಗ್ಗಡೆ ಅವರು ಒಳಗಿದ್ದಾರೆ. ಆಚಾರ್ಯ ಭಗವಂತರ ಆಂತರ್ಯದ ಲೋಕಕ್ಕೆ ಹೊರಟು ಹೋಗಿದ್ದಾರೆ. ಘಟನಾ ಸ್ಮೃತಿ ಪಟಲದ ಮೇಲೆ ತರೋದ್ರೆ ಶಬ್ದ ಅವಯವೇ ಇದ್ದೊಂದು ಶಬ್ದ ಸ್ಮರಣೆಗೆ ಬರ್ತಾವ್, ಆದರೆ ಶಬ್ದದ ಕಡೆಗೆಲ್ಲ ಘಟನಾಗಳಿವೆ. ಆಚಾರ್ಯ ಭಗವಂತರ ಆಂತರ್ಯದೊಳಗೆ ನಿಮಗ್ನರಿದ್ದಾರೆ ಸ್ವಭಾವದೊಳಗ. ಆ ಶ್ರೇಷ್ಠಿ ಮತ್ತೆ ಹೆಗ್ಗಡೆಯವರು ಕೂಡ ಒಳಗೆ ಹೊರಟು ಹೋಗಿದ್ದಾರೆ. ಆ ಹೊರಗಡೆ ನೋಡಿದರ ವೃಕ್ಷ ಬಳ್ಳಿ ಕಣ ಎಲ್ಲ ತನ್ನಲ್ಲೇ, ನನ್ನ ಕಡೆ ಯಾವುದೋ ನೋಡ್ತಾ ಇಲ್ಲ. ಅರೆ ನಾನು ಯಾಕೆ ಅವರ ಕಡೆ ನೋಡ್ತಾ ಇದ್ದೇನೆ, ನಾನೊಬ್ಬನೇ ಹೊರಗಿದ್ದೇನೆ ಅಂತ ಹೇಳಿ ಅವನೊಬ್ಬನೇ ತನ್ನನ್ನ ತಾನು ಏನು ತಿಳಿದ ಅಕಾರ್ಯದೊಳಗೆ ನಿಂತಿದ್ದೇನೆ ಅಂತ ಹೇಳಿ ತಿಳಿದ. ಮತ್ತೆ ಕಾರ್ಯದ ಕಡೆಗೆ ಇಲ್ಲಿ ಈ ಜ್ಞಾನಿ ಮಹಾತ್ಮ ಏನು ಹೇಳ್ತಾ ಇದ್ದಾನೆ, ಯಾವನೋ ಓರ್ವ ಧನದ ಲೋಭಿಯನ್ನ ಮುತ್ತು ರತ್ನಗಳ ಭಂಡಾರದೊಳಗೆ ಕರ್ಕೊಂಡು ಹೋದ್ರ ಅವನು ಎಷ್ಟು ಆಸಕ್ತಿಯಿಂದ ನೋಡ್ತಾನೆ, ಎಷ್ಟು ಏಕಾಗ್ರತೆಯಿಂದ ನೋಡ್ತಾನೆ. ಹಾಗೇ ಜ್ಞಾನಿಗಳ ಯಾರಿದ್ದಾರೆ, ಆತ್ಮನದೇ ಅಭಿರುಚಿ ಇರುವಂಥವರಿಗೆ ಇಲ್ಲಿ ಮುನಿರಾಜರು ಆಂತರ್ಯದ ಭಂಡಾರವನ್ನು ತೋರಿಸಿಕೊಡುತ್ತಾರೆ. ಏನ ಆಂತರ್ಯದ ಅಭಿರುಚಿ ಇರುವಂಥವರಿಗೆ, ಒಂದು ಆತ್ಮನದೇ ಅಭಿರುಚಿ ಇರುವಂಥವರಿಗೆ. ಒಬ್ಬ ಮುನಿ ಇರುವುದೊಳಗೆ ಅಂಥ ಜೀವನಗಳು ಎಷ್ಟಾಗ್ತಾರೆ? ಅನೇಕರಾಗ್ತಾರೆ, ಒಬ್ಬನೇ ಆಗ್ತಂದ್ರೆ. ಅದಕ್ಕೆ ಅಭಿರುಚಿ ಇರುವಂಥವರಿಗೆ ಇಲ್ಲಿ ಮುನಿರಾಜರು ಆಂತರ್ಯದ ಭಂಡಾರವನ್ನು ಕೊಡುತ್ತಾರೆ. ಸೋದರನೇ, ನಿನ್ನ ಭಂಡಾರವು ಎಂಥದ್ದಿದೆ ಎಂದರೆ ಅದರೊಳಗಿಂದ ಮೋಕ್ಷದ ಅನಂತ ನಿಧಾನವು ಪ್ರಕಟವಾಗುತ್ತದೆ. ಏನ್ ಬೇಕಾಗಿದೆ?
ಆತ್ಮನದೇ ಅಭಿರುಚಿ ಇತ್ತು ಅಂತಂದ್ರೆ ಮುನಿರಾಜರು ನಿನಗಂಥ ಒಂದು ನಿಧಿಯನ್ನ ಭಂಡಾರಗ್ರಹವನ್ನ ತೋರಿಸಿಕೊಡ್ತಾರೆ. ಅಲ್ಲೇನಿದೆ? ಆತ್ಮನಿಗೆ ಮೋಕ್ಷದ ಅನಂತ ನಿಧಾನ ಪ್ರಗಟ ಆಗ್ತೀವಿ. ಅಲ್ಲೇ ಎಂಥ ಮಹಿಮಾನ್ವಿತವಾದ, ಅವರೇನು ವಿದ್ಯಾವಂತರಲ್ಲ. ಅದಕ್ಕೆ ಪ್ರಾರಂಭದ ದಿವಸ ಹೇಳಿದ್ದೇನೆ, ಗುಜರಾತಿ 4 ಕಲಿತವರು, 4 ತರಗತಿ. ನಾವು ಹೊರಗಿಂದ ಮೇಲಿಂದ ಅಳತೆ ಮಾಡ್ತೇವ್ರಿ, ಇವ್ರು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ, ಇವ್ರು ಅಷ್ಟೇ ಅಲ್ಲ, ಆ ಕಾಲೇಜ್ದಾಗ ಓದಿದ್ದಾರೆ, ಈ ಕಾಲೇಜ್ದಾಗ ಓದಿದ್ದಾರೆ, ಈ ಪ್ರೊಫೆಸರ್ ಆ ವೇಳೆದೊಳಗಿದ್ರು. ಏನೇ ಇಲ್ರಿ, ಎಷ್ಟೆಷ್ಟು ಶಿಫಾರಸು ಮಾಡೋದು, ನಾನು ಅಜ್ಞಾನಿ ಇದ್ದೀನಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ. ಬಾಬರ್ 7ನೇ ಕಲ್ತಿದ್ರಿ, ನಾ 8ನೇ ಕಲ್ತಿದ್ದೆ. ನಂಗೆ ಅವ್ರ ಜೊತೆ ತುಲನಾ ಮಾಡುವುದಿಲ್ಲ. ಇಲ್ಲಿ ಕೂಡ ಭಾಗ್ಯ ಸಿಕ್ಕಿದೆ, ಅದು ಮಹಾನ್ ಉಪಕಾರ ಜಿನವಾಣಿ ಇದ್ದಿದೆ. ಯಾವುದೋ ಭವದೊಳಗೆ ನಾನೇ ಮಾಡಿದ ಪುಣ್ಯದ ಫಲ ಇದೆ. ಇವು 2ರ ಜೊತೆಗೆ ತಮ್ಮದು ಕೂಡ ಉದಾರತೆ ಇದೆ. ನೀವು ಬರದೇ ಹೋಗಿದ್ರೆ ನನ್ನ ಜ್ಞಾನದೊಳಗೆ ಇಷ್ಟು ವಿಕಾಸ ಆಗುತ್ತಾನೆ ಇರ್ತದೆ. ಸೋದರನೇ, ನಿನ್ನ ಭಂಡಾರವು ಎಂಥದ್ದಿದೆ ಎಂದರೆ ಅದರೊಳಗಿಂದ ಮೋಕ್ಷದ ಅನಂತ ನಿಧಾನವು ಪ್ರಕಟವಾಗುತ್ತದೆ. ಅಂತರ್ನೇತ್ರಗಳನ್ನು ತೆರೆದು ನೋಡಿದರೆ ನಿನಗೆ ಅದರ ಪರಿಚಯವಾಗಬಹುದಾಗಿದೆ. ಅಂತರ್ನೇತ್ರಗಳನ್ನು 2 ಅದಾವೆ, ಅಲ್ಲಿಯೂ ಕಣ್ಣ, ಒಂದು ದರ್ಶನ, ಒಂದು ಜ್ಞಾನ. ಅದನ್ನು ನೋಡುವಂತಹ ಒಂದು ಪುರುಷಾರ್ಥ ನಮ್ಮ ಜೀವನದಲ್ಲಿ ಈ ಸಮಯದಿಂದ ಉತ್ಪನ್ನ ಆಗಲಿ, ಉತ್ತರೋತ್ತರ ನಮ್ಮ ಕಾರ್ಯ ಫಲಿಸಲಿ ಅನ್ನುವ